ಅವ್ರ ಹತ್ರ ಹೋಗಿ ಹೇಳಿದಾಗ ಇದೇನಿಲ್ಲ ಪರೀಕ್ಷೆ ಮಾಡಿ ಹೇಳಿದಂತೆ. ಇದಕ್ಕೆ ಇತ್ತೀಚೆಗೆ ಬಹಳ ಒಳ್ಳೆಯ ಒಂದು ಔಷಧ ಬಂದಿದೆ, ಸಣ್ಣ ಪ್ರಿಕ್ ಕೊಟ್ಟರೆ ಬಹಳ ಬೇಗ ಗುಣವಾಗ್ತದೆ ಅಂತ ಹೇಳಿ ಒಂದು ಪ್ರಿಕ್ ಕೊಟ್ಟಾಗ ಮತ್ತು 15 ನಿಮಿಷ ಆದಮೇಲೆ ಈಗ ಹೇಗೆ ಕೇಳಿದಂತೆ, ಎಷ್ಟೋ ಪಾಸಿ, ಮತ್ತು ಅರ್ಧ ಗಂಟೆ ಆದಮೇಲೆ ಈಗ ಸಂಪೂರ್ಣ ಸರಿಯಾಗಿದ್ದೇನೆ. ಆ ದಿನ ಬೆಸ್ಟ್ ಪರ್ಫಾರ್ಮೆನ್ಸ್ ಅವಳು. ಕೊನೆಗೆ ಥ್ಯಾಂಕ್ಸ್ ಗಿವಿಂಗಿಗೆ ಬಂದಾಗ ಡಾಕ್ಟರ್ ಹೇಳಿದಂತೆ, ಏನು ಕೊಟ್ಟದ್ದು ಗೊತ್ತೋ? ಏನು? ಡಿಸ್ಟಿಲ್ಡ್ ವಾಟರ್ ಕೊಟ್ಟದ್ದು. ಅಂದರೆ ಡಿಸ್ಟಿಲ್ಡ್ ವಾಟರ್ ಇದನ್ನು ಸ್ಟಿಲ್ ಮಾಡಿಬಿಡ್ತು, ಮನಸ್ಸಿನ ವಿಕಾರಗಳನ್ನು ಸರಿ ಮಾಡಿಬಿಡ್ತು. ಆ ವಿಶ್ವಾಸ ಯಾವುದು ಔಷಧ ಮೂಲಕ ರಾಸಾಯನಿಕ ಪರಿಣಾಮವನ್ನು ಶರೀರದಲ್ಲಿ ಮಾಡಬೇಕಿತ್ತೋ ಅದು ಕೇವಲ ವಿಶ್ವಾಸದಲ್ಲಿ, ಸಾಮಾನ್ಯ ವಿಶ್ವಾಸ ಇದು. ಡಾಕ್ಟ್ರೇನೋ ಕೊಟ್ಟಿದ್ದಾರೆ ಒಳ್ಳೆಯದಾಗ್ತದೆ ಅಂತ. ಈ ವಿಶ್ವಾಸ ಪ್ಲೇಸಿಬೋ ಅಂತ ಹೇಳ್ತಾರೆ. ಆ ವಿಶ್ವಾಸ ಎಷ್ಟು ಸಾಮಾನ್ಯ ಔಷಧಗಳಿಂದ ಗುಣವಾದದ್ದು, ಒಂದೂ ಅಲ್ಲ ಎರಡಲ್ಲ, ಸಾವಿರಾರು ಇದೆ. ಡೆಲ್ಲಿಯಲ್ಲಿ ಇದು ಪತ್ರಿಕೆಯಲ್ಲಿ ಬಂದಿತ್ತು. ನಾನು ಪುಸ್ತಕ ಬರೆಯುವಾಗ ಇದನ್ನೆಲ್ಲ ಸಂಗ್ರಹ ಮಾಡಿದ್ದು, ಬದುಕಲು ಕಲಿಯಿರಿ ಬರೆಯುವಾಗ. ಹೇಗೆ ಇದು ಕೆಲಸ ಮಾಡ್ತದೆ ಅಂತ ಹಳ್ಳಿಯವನು ಹೋಗಿ ಡಾಕ್ಟ್ರ್ ಹತ್ರ ಕೇಳಿದಂತೆ. ಅವನಿಗೆ ಅಸ್ತಮ ರೋಗ. ಅವರು ಪರೀಕ್ಷೆ ಮಾಡಿ ದೊಡ್ಡ ತಮ್ಮ ಕಾಗದದಲ್ಲಿ ಇಂತಿಂಥ ಔಷಧ ತಗೊಳ್ಬೇಕು ಅಂತ ಅವನಿಗೆ ಕೊಟ್ಟದ್ದು. ಅದು ತಗೊಂಡು ಬಂದ. 14 ದಿವಸ ಅದನ್ನು 14 ಪಾಲು ಮಾಡಿ ತಗೊಂಡ. ಆಮೇಲೆ ಅವ್ರ ಹತ್ರ ಹೋಗಿ ಈಗ ಸರಿಯಾಗಿದೆ ಅಂತ ಹೇಳಿದಂತೆ. ಏನು ಕೊಟ್ಟದ್ದು? ಎಲ್ಲಿದೆ ಚೀಟಿ ಕೊಡು ಅಂತ ಹೇಳಿದರೆ, ಅದನ್ನೇ ನೀವು 14 ಪಾಲು ಮಾಡಿ ತಿಂದಿಕ್ಕೆ ಹೇಳಿದ್ದಲ್ವ ಅಂತ. ಇದು ಸಾಮಾನ್ಯ ಉದಾಹರಣೆ, ಆದರೆ ಇದರಲ್ಲಿ ಹಿನ್ನೆಲೆ ಇರುವ ತತ್ವ ಏನು ನೋಡಿ. ಆ ಮನಸ್ಸು ಹೇಗೆ ಅಕ್ಸೆಪ್ಟೆನ್ಸ್ ಮಾಡ್ತದೆ ಅಂತ. ಇದೇ ನೆಗೆಟಿವ್ ಥಾಟ್ಸನ್ನು ಅಕ್ಸೆಪ್ಟೆನ್ಸ್ ಮಾಡಿದರೆ, ಅದನ್ನು ಓದಿದ್ದೆ ನಾನು ಹಿಂದೆ. ನೇಣುಗಂಬಕ್ಕೆ ಹಾಕ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನೇ ಈ ಸೈಕ್ಯಾಟ್ರಿಸ್ಟ್ ಆ್ಯಂಡ್ ಸೈಕಾಲಜಿಸ್ಟ್ ನೋಡೋಣ, ನಾವು ಒಂದು ಎಕ್ಸ್ಪೆರಿಮೆಂಟ್ ಮಾಡೋಣ ಅಂತ ಕರ್ಕೊಂಡು ಬಂದಿರಂತೆ. ಹಾಗೆ ಕರೆತಂದು ಅವನಿಗೆ ಹೇಳಿದರು, ನಿನಗೆ ಅಲ್ಲಿ ನೇಣುಗಂಬಕ್ಕೆ ಬಿದ್ದು ಸಾಯಬೇಕಿತ್ತು, ಅದು ಬಹಳ ಸಂಕಟಪೂರಿತವಾದಂಥ ಒಂದು ಘಟನೆ ಆಗ್ತಿತ್ತು. ಆದರೆ ಇಲ್ಲಿ ಹಾಗೆ ಮಾಡೋದಿಲ್ಲ ನಾವು. ಮನುಷ್ಯನ ಶರೀರದಿಂದ ಎಷ್ಟು ರಕ್ತವನ್ನು ತೆಗೆದರೆ ಮನುಷ್ಯನು ಸಾಯ್ತಾನೆ ಅಂತ ಒಂದು ಎಕ್ಸ್ಪೆರಿಮೆಂಟ್ ಮಾಡಬೇಕಂತ ಇದ್ದೇವೆ. ನಿನಗೆ ಯಾವ ಥರದ ನೋವು ಆಗೋದಿಲ್ಲ ಅಂತ ಹೇಳಿ ಅವನನ್ನು ಇದು ಕಾಟ್ನಲ್ಲಿ ಮಲಗಿಸಿ, ಹಾಸಿಗೆ ಮೇಲೆ ಮಲಗಿಸಿ, ಆಮೇಲೆ ಇಲ್ಲಿ ಒಂದು ಮೇಯ್ನ್ ರಕ್ತನಾಳ ಮೆದುಳಿಗೆ ಹೋಗೋದು, ಅಲ್ಲಿ ಒಂದು ಸಣ್ಣ ಗಾಯ ಮಾಡಿದ್ರು ಅಂತ. ಆಮೇಲೆ ಅದು ತೊಟ್ಟಿಕ್ಕೋ ಹಾಗೆ, ರಕ್ತ ತೊಟ್ಟಿಕ್ಕೋ ಹಾಗೆ ವ್ಯವಸ್ಥೆ ಮಾಡಿದರು. ಸುಮಾರು ಹೊತ್ತಾಯಿತು. ಈಗ ಎಷ್ಟು 1 ಲೀಟರು, ಈಗ ಎಷ್ಟು 1.5, ಈಗ ಎಷ್ಟು 2.5, ಈಗ ಎಷ್ಟು 3.5 ಅಂತ ಹೇಳುವಾಗ ಅವನ ಪ್ರಾಣ ಹೋಯಿತು. ನಿಜವಾಗಿ ಅಷ್ಟು ರಕ್ತ ಹೋಗಿರಲಿಲ್ಲ. ಆ ರಕ್ತ ಬೀಳುವಂತೆ ಒಂದು ಕೊಳವೆಯಿಂದ ನೀರು ಬೀಳುವ ಹಾಗೆ ಮಾಡಿದ್ದಾರೆ ಅದಕ್ಕೆ ಸಮೀಪದಿಂದ. ಆ 3.5 ಲೀಟರ್ ರಕ್ತ ಹೋದಾಗ ಮನುಷ್ಯ ಬದುಕುವುದಿಲ್ಲ, ಸತ್ತು ಹೋಗ್ತಾನೆ ಅಂತ ಅವನು ದೃಢವಾಗಿ ನಂಬಿದ್ದರಿಂದ ಹಾಗೇ ಆಯಿತು. ವಿಶ್ವಾಸ. ನೆಗೆಟಿವ್. ಪಾಸಿಟಿವ್ ಆದರೆ ಹೀಗಾಗ್ತದೆ, ನೆಗೆಟಿವ್ ಆಗಿ ಹೀಗಾಗ್ತದೆ. ನೋಡಿ, ಇಡೀ ನಮ್ಮ ಸಮಾಜದಲ್ಲಿ ಎಲ್ಲ ವ್ಯಕ್ತಿಗಳು ಕೂಡ ಶ್ರದ್ಧಾಮಯೋಯಂ ಪುರುಷಃ ಯೋಗ ಶ್ರದ್ಧಸ್ಸ ಏವ ಸಹ. ಅಯಂ ಪುರುಷಃ, ಈ ಮನುಷ್ಯ ಇದಾನಲ್ಲ ಅವನು ಶ್ರದ್ಧಾಮಯನು. ಯಾವ ರೀತಿ ಶ್ರದ್ಧೆ ಯಾರಿಗಿದೆಯೋ ಅವರು ಅಂಥ ವ್ಯಕ್ತಿತ್ವವನ್ನು ಪಡಿತಾರೆ. ಇದೊಂದು ಅಪೂರ್ವವಾದ ಶೋಧನೆ. ಯಾರೊಬ್ಬರು ಇದರ ಕಡೆ ಗಮನ ಕೊಡ್ತಾ ಇಲ್ಲ. ವ್ಯಕ್ತಿಯ ಜೀವನ ಪರಿಪೂರ್ಣವಾದ ರೀತಿಯಲ್ಲಿ ಬೆಳವಣಿಗೆ ಬರಬೇಕಾದರೆ ಆ ವ್ಯಕ್ತಿತ್ವ ಚಿತ್ರ ಪ್ರತಿಯೊಬ್ಬನು ತನ್ನ ಬಗ್ಗೆ ತಾನೇ ಒಂದು ಕಲ್ಪನೆ ಮಾಡಿಕೊಳ್ತಾನೆ. ತನ್ನ ಬಗ್ಗೆ ತಾನೇ ಒಂದು ಕಲ್ಪನೆ ಮಾಡಿ ಅದಕ್ಕನುಗುಣವಾಗಿಯೇ ನಡೀತಾನೆ. ಇದನ್ನು ತಿಳಿದುಕೊಳ್ಳುವುದಕ್ಕೆ ಅಲ್ಲಿ ಆ ಶ್ರದ್ಧೆ, ಶ್ರದ್ಧಾಮಯೋಯಂ ಪುರುಷ, ಯಾವ ಯಾವ ರೀತಿಯಲ್ಲಿ ಶ್ರದ್ಧೆಯನ್ನು ಇಟ್ಕೊಳ್ತಾನೋ ಅದಕ್ಕನುಗುಣವಾಗಿ ನಡೀತಾನೆ ಹೊರತು ಬೇರೆ ಏನೂ ಮಾಡಲಿಕ್ಕೆ ಆಗೋದಿಲ್ಲ ಅವನಿಗೆ. ಒಬ್ಬ ರಾಜ ಇದ್ದಂತೆ, ಆತನಿಗೊಬ್ಬ ಯಾವುದೋ ಒಂದು ವಿಷಗಳಿಗೆಯಲ್ಲಿ ಒಬ್ಬ ಮಗ ಜನಿಸಿದ. ಜ್ಯೋತಿಷ್ಕರು ಹೇಳಿದರಂತೆ, ಇವನನ್ನು ಇಟ್ಕೊಂಡ್ರೆ ನಿಮ್ಮ ರಾಜ್ಯಕ್ಕೆ ಕಂಟಕ ಇದೆ, ಆದ್ದರಿಂದ ರಾಜ್ಯಲಕ್ಷ್ಮಿ ಹೊರಟು ಹೋಗಿ ಬಿಡ್ತಾಳೆ, ಆದ್ದರಿಂದ ಇವನನ್ನು ಕಾಡಿನಲ್ಲಿ ಬಿಟ್ಟು ಬರಬೇಕು ಅಂತ. ಆ ರಾಣಿಗೆ ದುಃಖಕ್ಕೆ ಅಂತ್ಯ ಇಲ್ಲ. ಆದರೂ ಕೂಡ ಸೈನಿಕರು ದೃಢವಾದ ಚಿತ್ತದಿಂದ ಆ ಮಗುವನ್ನು ಕರೆದುಕೊಂಡು ಹೋಗಿ ಒಂದು ಮರದಡಿಯಲ್ಲಿ ಇಟ್ಟು ಬಂದರಂತೆ.
ಆ ಮರದಲ್ಲಿ ಅಲ್ಲಿ ಕೆಳಗಡೆ ಮಲಗಿಕೊಂಡಿರುವಾಗ ಒಬ್ಬ ಅಗಸ ದಂಪತಿಗಳು ಆ ಕಡೆಯಿಂದ ಬಂದು ನೋಡ್ತಾರೆ. ಮಗು, ತಮಗೆ ಮಕ್ಕಳಿಲ್ಲ, ಈ ಮಗುವನ್ನು ಕರೆದುಕೊಂಡು ಹೋಗಿ ನಾವು ಸಾಕಿ ಸಲಹು ಅಂತ ಅವಳು ಹೇಳಿದ್ಲು. ಇವನು ಒಪ್ಪಿದ, ಆ ಮಗುವನ್ನು ಎತ್ಕೊಂಡು ಹೋದರು. ಅವನಿಗೆ ಹೇಳಲಿಲ್ಲ, ನೀನು ನಮ್ಮ ಹೊಟ್ಟೆಯಲ್ಲಿ ಹುಟ್ಟಿದ ಮಗು ಅಂತ ಹೇಳಲಿಲ್ಲ. ಅವನು ಬೆಳೆದ, ದೊಡ್ಡವನಾದ. ಅಲ್ಲಿ ಇವನಿಗೆ ಸಹಾಯ, ನಿತ್ಯಾನಂದ ಲಾಂಡ್ರಿ ಸರ್ವಿಸ್ ಅಂತ ಅವರದ್ದು, ಅಲ್ಲಿ ಕೆಲಸ ಮಾಡಿಕೊಂಡಿದ್ದ. ಸುಮಾರು ದಿನ ಆಯಿತು. ಒಂದು ದಿನ ಅಲ್ಲಿಯ ಕತ್ತೆಗಳನ್ನೆಲ್ಲ ನೋಡಿಕೊಳ್ಳೋದು ಅವನು ಒಂದು ಕೆಲಸ. ಕತ್ತೆ ಕಾಯ್ತಾ ಇದ್ದ. ಒಂದು ಮರದಡಿಯಲ್ಲಿ ಒಂದಿನ ಮಲಗಿಕೊಂಡಿರುವಾಗ ಯಾರೋ ಒಬ್ಬ ಸಂತ ಮಹಾಪುರುಷರು ಬಂದು ಹೀಗೆ ನೋಡ್ತಾರೆ. ಅವನ ಅವಯವ ಲಕ್ಷಣಗಳನ್ನು ನೋಡಿದಾಗ, ಈ ಚೇತನ ಯಾರಿದು, ಯಾಕೆ ಇಲ್ಲಿ ಹೇಳು ಎದ್ದ. ಯಾರೇನು? ಇಲ್ಲಿ ನಮ್ಮ ನಿತ್ಯಾನಂದ ಲಾಂಡ್ರಿ ಸರ್ವಿಸ್ ಕೆಲಸ ಮಾಡ್ಕೊಂಡಿದ್ದೇನೆ. ಇಲ್ಲೇನು ಮಾಡ್ತೀವಿ? ಇಲ್ಲಿ ಕತ್ತೆ ಕಾಯ್ತಾ ಇದ್ದೇನೆ ಅಂತ. ನೋಡಿ ಅವನು ಯಾರು ಅವನು? ಅವನ ಇಮೇಜ್ ಏನು? ಅವನ ಇಮೇಜು ಅಂದರೆ ತನ್ನ ಬಗ್ಗೆ ತಾನು ಏನಂತ ತಿಳ್ಕೊಂಡಿದ್ದಾನೆ? ಅಗಸಪುತ್ರ ಅಂತ ತಿಳ್ಕೊಂಡಿದ್ದಾನೆ. ಹೀಗೆ ತಿಳ್ಕೊಂಡ್ರು ಅವನ ಅಗಸಪುತ್ರನ, ಅರಸಪುತ್ರ. ನೀ ಮುಂದೆ ಏನು ಮಾಡಬೇಕಂತಿದೀಯಾ? ನಾನು ಮುಂದೆ ಈಗ ನಮ್ಮ ಹತ್ರ ಇರೋದು 4-5 ಕತ್ತೆಗಳು, ಇನ್ನೊಂದು 10 ಕತ್ತೆಗಳನ್ನು ಪರ್ಚೇಸ್ ಮಾಡಿ. ಗೋಲ್ ಇಮೇಜ್ ಈಸ್ ಕಂಡೀಷನ್ಡ್ ಬೈ ಸೆಲ್ಫ್ ಇಮೇಜ್. ನಿಮ್ಮ ಗೋಲ್ ಏನಾಗಬೇಕು ಅಂತ ನೀವು ಆಲೋಚನೆ ಮಾಡ್ತೀರಲ್ಲ, ಅದು ಸೆಲ್ಫ್ ಇಮೇಜಿನಿಂದ ಕಂಟ್ರೋಲ್ ಆಗ್ತದೆ. ಯಾವ ಶ್ರದ್ಧೆ ನಿಮ್ಮದು? ನಾನು ಇಂಥವನು. ಇದೊಂದು ಸರಿಯಾಗಿ ತಿಳಿದುಕೊಂಡ್ರೆ ನಮ್ಮ ಸಮಾಜದಲ್ಲಿರುವ ವೈರ ವಿದ್ವೇಷಗಳು, ಸಣ್ಣತನ ಎಲ್ಲ ಹೊರಟು ಹೋಗ್ತವೆ. ಅದನ್ನು ಮುಂದೆ ಬರ್ತೇನೆ, ಅದನ್ನು ಹೇಳೋದಕ್ಕೆ ಮೊದಲು. ನೀನನ್ನು ಅರಮನೆ ಕರ್ಕೊಂಡು ಹೋಗ್ತೇನೆ. ಹೌದಾ? ಅಲ್ಲಿ ತುಂಬ ಬಟ್ಟೆ ಇದೆಯಾ? ಒಗಿಲಿಕ್ಕೆ ತುಂಬ ಬಟ್ಟೆ ಇದೆಯಾ? ಸಿಗುತ್ತಾ? ನೋಡಿ, ಎಲ್ಲವೂ ಕೂಡ ತನ್ನ ಬಗ್ಗೆ ತಾನು ಏನಂತ ತಿಳಿದುಕೊಂಡಿದ್ದಾನೋ ಅದಕ್ಕನುಗುಣವಾಗಿ ಅವನು ಬರ್ತಾನೆ. ಅದೇನೇ ಮ್ಯಾಕ್ಸ್ವೆಲ್ ಮಾರ್ಕ್ಸ್ ಹೇಳ್ತಾರೆ ಭಾಳ ಚೆನ್ನಾಗಿ. All your actions, feelings, behavior, even your abilities are always consistent with this self-image. ಅವನು ಅಗಸಪುತ್ರ ಅಂತ ತಿಳ್ಕೊಂಡದ್ರಿಂದ ಅವನ ಇಮೇಜ್ ಹಾಗೆ. ಅದರಿಂದ ಅರಮನೆ ಕರ್ಕೊಂಡು ಹೋಗಂತ ಅವರು ಹೋಗಿ, ಆ ಸಂತ ಮಹಾತ್ಮರು ಹೋಗಿ, ಆ ಗಂಡ ಯೋಗ ದೂರವಾಗಿದೆ, ನಿಮ್ಮ ಮಗನನ್ನು ಕರ್ಕೊಂಡು ಬರಬೇಕು, ಅವನು ಚೆನ್ನಾಗೇ ಇದ್ದಾನೆ ಅಂತೆಲ್ಲ ಹೇಳಿ ವ್ಯವಸ್ಥೆ ಮಾಡಿದ್ದಾರೆ. ನಿನ್ನ ಅರಮನೆ ಕರ್ಕೊಂಡು ಹೋದೆ ಅಂತ ಹೇಳಿದರೆ ಇವನು ಹೀಗೆ ಹೇಳ್ತಾನೆ. ತಂದೆ ಹತ್ರ ಹೇಳಿ ಆ ಮಗುವನ್ನು ವಾಪಸ್ ಅಲ್ಲಿಗೆ ಕಳಿಸುವ ಅಂತ ಹೇಳಿದಾಗ ಅವರು ಒಪ್ಪಿದರು. ಅದು ತಟ್ಟನೆ ಅವನು ಒಂದಿನ ಕರೆದು, ಮಕರ ಸಂಕ್ರಾಂತಿಯ ಪುಣ್ಯ ದಿನ ಅವನನ್ನು ಕರೆದು, ನಿನ್ನ ಹತ್ರ ಒಂದು ಮಾತನ್ನು ಮುಚ್ಚಿಟ್ಟಿದ್ದೆ ಮಗು, ನೀನು ಆ ಕಡೆ ಬರಬೇಕು, ನೀನು ನಿಜವಾಗಿ ನಮ್ಮ ಹೊಟ್ಟೆ ಹುಟ್ಟಿದ ಕಂದ ಅಲ್ಲ, ರಾಜಪುತ್ರ, ನಿನ್ನನ್ನು ಅಲ್ಲಿ ಕರ್ಕೊಂಡು ಹೋಗ್ತೇನೆ ಅಂತ ಹೇಳಿದೆ. ಬೇಡಪ್ಪ, ಅದೆಲ್ಲ ನನಗೆ. ಕೊನೆ ಹೇಗೋ ಮಾಡಿ ಅಲ್ಲಿ ಕರ್ಕೊಂಡು ಹೋದರೆ ಅಲ್ಲಿ ಅಷ್ಟು ಕ್ಲೀನಾಗಿದೆ. ಆಮೇಲೆ ಜಲಮಲ ವಿಸರ್ಜನೆಗೆ ವ್ಯವಸ್ಥೆಗಳು ಅಷ್ಟು ಚೆನ್ನಾಗಿದೆ. ಇವನು ಹಳ್ಳಿಯಲ್ಲಿ ಓಪನ್ ಲ್ಯಾಟ್ರಿನ್ ಸಿಸ್ಟಮ್ನಲ್ಲಿ ಇದ್ದವನು. ಇದೆಲ್ಲ ಯಾಕಪ್ಪ ಅಂತ ದುಃಖ ಪಡ್ತಾನೆ. ಸೆಲ್ಫ್ ಇಮೇಜ್ ಹೇಗಾಗ್ತದೆ ನೋಡಿ. ಹಾಗಾದ್ರೆ ಸಾಧ್ಯ ಇಲ್ಲವೇ? ಕೊನೆ ನಾನಾ ರೀತಿಯಲ್ಲಿ ಹೇಳಿ ರಾಜನ ಹತ್ತಿರ ಕರೆದು ಹೀಗಾಯಿತು ಅಂತೆಲ್ಲ ಹೇಳಿ ಮತ್ತೊಂದು 15-20 ದಿನ ಇದ್ದ ಮೇಲೆ ಮೆಲ್ಲ ಆ ಕಡೆ ಗಮನ ಬಂತು. ಸಾಧ್ಯ, ಸೆಲ್ಫ್ ಇಮೇಜ್ ಚೇಂಜ್ ಮಾಡಲಿಕ್ಕೆ ಸಾಧ್ಯ. ಈಗ ನಮ್ಮ ಸಮಾಜದಲ್ಲಿ ಎಂಥ ಒಂದು ಈ ಸೆಲ್ಫ್ ಇಮೇಜಿನ ಗಲಾಟೆ ನೋಡಿ. ಆಯಾಯ ಜಾತಿಯವರು ನಮ್ಮದು ನಿಜವಾದ, ನೀನು ಅವನನ್ನು ತುಳಿದೆ, ನಾನು ನಿನ್ನನ್ನು ತುಳಿತೇನೆ. ಇಮೇಜ್ ಮತ್ತೆ ಹೇಗಾದರೂ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯವ? ಹಾಗಾದರೆ ಆ ಇಮೇಜ್ ಹೇಗೆ ಡಿಫರ್ ಆಗ್ತದೆ? ಅದು ಯಾವ ಶ್ರದ್ಧೆ ಬರ್ತದೆ? ಯಾವ ಶ್ರದ್ಧೆ? ಶ್ರದ್ಧಾಮಯೋಯಂ ಪುರುಷ ಯೋಗ ಶ್ರದ್ಧಾ ಸ ಏವ ಸಹ. ಯಾರ ಶ್ರದ್ಧೆ ಯಾವ ರೀತಿದು? ಆ ಸೆಲ್ಫ್ ಇಮೇಜ್ ಯಾವ ರೀತಿದು? ಮ್ಯಾಕ್ಸ್ವೆಲ್ ಮಾರ್ಕ್ಸ್ ಏನು ಮಾಡಿದ್ದಾರೆ ಅಂದರೆ, ಅವರು ಒಳ್ಳೆ ಸುಂದರವಾದ ಸೀಳು ತುಟಿಯ ಹುಡುಗ, ಆಮೇಲೆ ಮುಖದಲ್ಲಿ ಕಪ್ಪು ಕಲೆಗಳು ಅಥವಾ ಏನಾದರೂ ಇದ್ದರೆ ಸರಿ ಮಾಡುವ ಸಾಮರ್ಥ್ಯಗಳು, ದೊಡ್ಡ ಪ್ಲಾಸ್ಟಿಕ್ ಸರ್ಜನ್. ಅವರು ಸಹಸ್ರಾರು ಅಡ್ಡ ಮೋರೆಯ ಗಂಟು ಮೂಗಿನ ಗುಜ್ಜು ಬರಲಿನ ಬೊಜ್ಜು ದೇಹದ ಅಂತ ಹೇಳ್ತಾರಲ್ಲ, ಅಂಥವ್ರನ್ನೆಲ್ಲ ಸರಿ ಮಾಡಿದಾರಂತೆ.
ಸರಿ ಮಾಡಿದಾಗ ಅವರೆಲ್ಲರಿಗೂ ಸಂತೋಷ, ಆನಂದ, ಅವರ ಸೆಲ್ಫ್ ಇಮೇಜಿಗೆ ಸ್ವಲ್ಪ ಬಲ ಬಂತಂತೆ. ಕೆಲವರನ್ನು ಎಷ್ಟು ಚಂದ ಮಾಡಿದರೂ ಕೂಡ ಅದು ಅಂತರ್ಯದ ಆಳದಲ್ಲಿ ಅವರ ಬಗ್ಗೆ ಅವರೇ ಕಲ್ಪಿಸಿಕೊಂಡಂಥ ಆ ಸೆಲ್ಫ್ ಇಮೇಜ್, ವ್ಯಕ್ತಿತ್ವ ಚಿತ್ರ ಇದೆಯಲ್ಲ, ಅದು ಬದಲಾವಣೆ ಆಗಬೇಕಿತ್ತು ಅಂತ ಕಂಡುಕೊಂಡ್ರಂತು. ಅದು ಬದಲಾವಣೆಯಾದಾಗ ಅವರಲ್ಲಿ ಬದಲಾವಣೆ ಕಂಡು ಬಂತು ಅಂತ ಬರೀತಾರೆ. ಅದರಿಂದಲೇ ಅವರು ಆ ಪುಸ್ತಕದಲ್ಲಿ ಇದನ್ನು ಬರೀತಾರೆ. ಆಲ್ ಯುವರ್ ಆ್ಯಕ್ಷನ್ಸ್, ಫೀಲಿಂಗ್ಸ್, ಬಿಹೇವಿಯರ್, ಈವನ್ ಯುವರ್ ಎಬಿಲಿಟೀಸ್ ಆರ್ ಆಲ್ವೇಸ್ ಕನ್ಸಿಸ್ಟೆಂಟ್ ವಿತ್ ದ ಸೆಲ್ಫ್ ಇಮೇಜ್. ಈಗ ಕ್ರೈಸ್ತ ಕುಟುಂಬದಲ್ಲಿ ಹುಟ್ಟಿದ ಹುಡುಗನಿಗೆ ನಾನು ಕ್ರೈಸ್ಟ್, ಅಷ್ಟೇ, ನಾನು ಡಿವೋಟಿ ಆಫ್ ಕ್ರೈಸ್ಟ್ ಅಂತ ಮಾತ್ರ ಬಂದಿದ್ರು ಅಡ್ಡಿಯಿಲ್ಲ. ಬೇರೆ ಧರ್ಮಗಳನ್ನು ಹೇಗೆ ನಿಂದೆ ಮಾಡಬೇಕು ಅಂತ ಅವರು ಬಾಲ್ಯದಿಂದಲೇ ತಿಳಿಸಿಕೊಟ್ಟದ್ರಿಂದ ಅವನಿಗೆ ಬಾಕಿಯವರದ್ದನ್ನು ನೋಡಿದಾಗ ಥೂಚಿ ಅಂತ ಅನ್ನೋ ಭಾವನೆ ಸ್ವಾಭಾವಿಕ ಬರ್ತದೆ. ಅವನ ಸೆಲ್ಫ್ ಇಮೇಜ್ಗೆ ಅದು ಕನ್ಸಿಸ್ಟೆಂಟಾಗಿ ಬರ್ತಾಗ್ತದೆ. ಇಸ್ಲಾಮಿನಲ್ಲಿ ಕಂಡ ಮೂರ್ತಿ ಪೂಜೆಯನ್ನು ನೋಡಿದ್ಕೊಂಡು ಮೂರ್ತಿಯನ್ನು ಹೋಗಿ ಒದ್ದು ಗೂಡಿಸಿಬಿಡು ಅಂತ ಅವನಿಗೆ ಆ ಭಾವನೆ ಬರ್ತದೆ. ಹಾಗೆ ಕಂಡೀಷನ್ ಆಗ್ತಾರೆ ಜೀವಿಗಳು, ಅವರವರ ಸೆಲ್ಫ್ ಇಮೇಜು. ಕನ್ಸಿಸ್ಟೆಂಟ್. ಶ್ರದ್ಧಾಮಯೋಯಂ ಪುರುಷ ಯೋ ಯಶ್ರದ್ಧ ಸ ಏವ ಸಹ. ಇದನ್ನು ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇದೆ. ಪ್ರತಿಯೊಬ್ಬ ಡಿವಿನಿಟಿ ಆಫ್ ದ ಸೋಲ್, ಪ್ರತಿಯೊಬ್ಬನ ಅಂತರ್ಯದ ಆಳದಲ್ಲಿ ಆ ದಿವ್ಯ ಜ್ಯೋತಿ ಇದೆ. ನಾವೆಲ್ಲರೂ ದೇವರ ಮಕ್ಕಳು. ಬೇರೆ ಬೇರೆ ವೇಷ ಹಾಕಿ ಈ ನಾಟಕದ ಸ್ಟೇಜಿನಲ್ಲಿ ಮಾತ್ರ ಬೇರೆ ಬೇರೆ ವೇಷ ಹಾಕಿ ಜಗಳಾಡೋದು, ಯುದ್ಧ ಮಾಡೋದೆಲ್ಲ ಮಾಡ್ತೇವೆ. ಗ್ರೀನ್ ರೂಮಿಗೆ ಹೋದ ಮೇಲೆ ಅದನ್ನೆಲ್ಲ ಮರೆತು ವೇಷ ಕಳಚಿದ ಮೇಲೆ ನಾವೆಲ್ಲ ಬ್ರದರ್ಸ್ ಆಗಿ ಇರ್ತೇವೆ ಅಂತ ಗೊತ್ತಾದಾಗ ಸೆಲ್ಫ್ ಇಮೇಜ್ ಬದಲಾಗಲಿಕ್ಕೆ ಸಾಧ್ಯ ಉಂಟು. ಮನುಷ್ಯ ಬರೀ ಶರೀರ ಮಾತ್ರವಲ್ಲ, ಶರೀರಧಾರಿ ಅವನು. ಹೂಯವರ್ ಹಿಮೇಲೆ ಹಿಂದೂ ಆಗ್ಬೋದು, ಮುಸಲ್ಮಾನ್ ಆಗ್ಬೋದು, ಕ್ರಿಶ್ಚಿಯನ್ ಆಗ್ಬೋದು, ಎಲ್ಲರೂ ಒಂದೇ ಫ್ಯಾಕ್ಟ್ರಿಯಲ್ಲಿ ತಯಾರಾದದ್ದು. ಹೆಸರು ಮಾತ್ರ ಬೇರೆ ಬೇರೆ ಇರ್ಬೋದು. ಏನೋ ಹೊಂಡ, ಹೀರೋ ಹೊಂಡ ಅಂತೇನು ಉಂಟಲ್ಲ. ಆಮೇಲೆ ಬೇರೆ ಬೇರೆ ಕಾರಿನ ಹೆಸರುಗಳೆಲ್ಲ ಇವೆ, ಬೇರೆ ಬೇರೆ ಕಂಪನಿಯಿಂದೇ ತಯಾರಾದದ್ದು ಹೌದು. ಆದರೆ ಅದು ಎಲ್ಲೂ ಒಂದೇ ಪ್ರಿನ್ಸಿಪಲ್ ಮೇಲೆ ಇದೆ. ಚಕ್ರಗಳು, ಆಮೇಲೆ ಏನದು ಕೈಯಲ್ಲಿ ಹೀಗೆ ತಿರುಗಿಸ್ತಾ ಇರೋಲ್ಲ, ಸ್ಟೀರಿಂಗ್ ವೀಲ್ ಅದೆಲ್ಲ. ಹಾಗೆ ಮನುಷ್ಯ ನಾನಾ ಕಡೆಗಳಲ್ಲಿ ಜನಿಸಿರಬಹುದು, ಆದರೆ ಅಂತರ್ಯದ ಆಳದಲ್ಲಿ ದಿವ್ಯ ಜ್ಯೋತಿ ಇದೆ ಅಂತ ಸರಿಯಾಗಿ ಗೊತ್ತಾದರೆ, ಸ್ಪಷ್ಟವಾದರೆ ಈ ಸೆಲ್ಫ್ ಇಮೇಜಿನ ಗಲಾಟೆ ಎಷ್ಟು ಕಡಿಮೆ ಆಗ್ತದೆ ನೋಡಿ. ಇಲ್ಲದಿದ್ದರೆ ದ್ವೇಷ, ಆ ದ್ವೇಷ ಮಾಡುವವನು ಕೆಳಗೆ ಹೋಗ್ತಾನೆ, ದ್ವೇಷ ಮಾಡಲ್ಪಟ್ಟಂಥ ವ್ಯಕ್ತಿಯು ಉರಿತಾನೆ. ಅವನಿಗೂ ಇವನೂ ಉರಿತಾನೆ ಒಳಗಡೆಯಿಂದ, ಅಲ್ಲಿ ಅವನನ್ನು ಉರಿಸ್ತಾನೆ. ಈ ಬದಲಾವಣೆ ಆಗಬೇಕು. ಆ ಬದಲಾವಣೆಗೆ ಕಾರಣವಾಗಿ ಈ ವಿಚಾರ ತಿಳಿದಿರಬೇಕು. ಅರಸನ ಪುತ್ರ ಅಗಸನ ಪುತ್ರನಾದರೂ ಕೂಡ ಅವನು ನಿಜವಾಗಿಯೂ ಅರಸನು ಎನ್ನುವುದನ್ನು ತಿಳಿಯೋದಕ್ಕೆ ಕೆಲವು ವಿಘ್ನಗಳಿವೆ. ಎಲ್ಲರಿಗೂ ತಿಳಿಲಿಕ್ಕೆ ಆಗೋದಿಲ್ಲ, ಆದರೆ ತಿಳಿಸಲಿಕ್ಕೆ ಸಾಧ್ಯ. ಹೋಗಿ ಈ ನಮ್ಮ ಸೆಲ್ಫ್ ಇಮೇಜ್ ಅದು ಬದಲಾವಣೆ ಆದರೆ ಅದ್ಭುತ ಬದಲಾವಣೆ ಆಗ್ತದೆ. ಈ ಸೆಲ್ಫ್ ಇಮೇಜು ಅಷ್ಟು ಸುಲಭದಲ್ಲಿ ಬದಲಾವಣೆ ಆಗೋದಿಲ್ಲ. ಯಾಕಂದರೆ ಅಲ್ಲಿ ಸತ್ವರಜಸ್ತಮ ಗುಣಗಳ ಆಟ ಇದೆ. ಜ್ಞಾನ ಬರುವುದಿಲ್ಲ, ಹೇಳಿದ ತಲೆ ಒಳಗೆ ಹೋಗೋದಿಲ್ಲ. ಆದರೆ ಶಿಕ್ಷಣದಿಂದ ಅದು ಸಾಧ್ಯ. ಆದರೆ ಶಿಕ್ಷಣದಲ್ಲಿಯೇ ಈ ವಿಚಿತ್ರ, ಈ ಸೆಲ್ಫ್ ಇಮೇಜನ್ನು ಸರಿ ಮಾಡದೇ ಇರತಕ್ಕಂಥ ಒಂದು ಕಾರ್ಯಕ್ರಮವನ್ನೇ ಕೈಗೊಂಡಿದ್ದಾರೆ. ಬಾಯಲ್ಲಿ ಮಾತ್ರ ಆಲ್ ಮೆನ್ ಆರ್ ಬಾರ್ನ್ ಈಕ್ವಲ್ ಅಂತ ಹೇಳೋದು ಅಷ್ಟೇ. ಯಾರನ್ನು ಹೇಗೆ ಯಾವ್ಯಾವ ರೀತಿಯಲ್ಲಿ ಎತ್ತಬೇಕು, ಅವರ ಸೆಲ್ಫ್ ಇಮೇಜಿಗೆ ಯಾವಾಗ ಬಲ ಬರುತ್ತೆ, ಇದನ್ನು ನೋಡಿ ಈ ವಿಚಾರವನ್ನು ತಿಳಿಲಿಕ್ಕೆ ಪ್ರಯತ್ನ ಮಾಡಿ ಅದಕ್ಕೆ ಆಧ್ಯಾತ್ಮಿಕ ಹಿನ್ನೆಲೆ, ವೇದಾಂತದಲ್ಲಿ ಹೇಳ್ತಕ್ಕಂತಹ ಪರಿಶುದ್ಧವಾದಂತಹ ಆತ್ಮನ ಪ್ರತಿಯೊಬ್ಬನ ಅಂತರ್ಯದಲ್ಲಿ ಇದ್ದಾನೆ. ಪ್ರತಿಯೊಬ್ಬನಲ್ಲಿಯೂ ಅಪಾರ ಶಕ್ತಿ ಇದೆ. ಅವನು ತನ್ನ ಬದುಕನ್ನು ಬದಲಾವಣೆ ಮಾಡಿಕೊಳ್ಳಬೇಕು. ಯಾವ ಕ್ಷಣ ಅವನು ತನ್ನ ಅಂತರ್ಯದ ಆಳದಲ್ಲಿರುವ ಶಕ್ತಿಯಲ್ಲಿ ವಿಶ್ವಾಸವನ್ನು ಇಡ್ತಾನೋ ಆ ಶಕ್ತಿ ವ್ಯಕ್ತವಾಗಲು ಪ್ರಾರಂಭವಾಗುತ್ತದೆ. ಇದಕ್ಕೆ ಎರಡು ಉದಾಹರಣೆಗಳಲ್ಲಿ ಎರಡು ಡೆಫಿನಿಷನ್ಸ್ ಇವೆ. ರಿಲಿಜನ್ ಈಸ್ ದ manifestation of divinity already in man. Education is the perfection that is already in man.
ಎರಡು. ಎರಡರಲ್ಲಿಯೇ ನಮ್ಮ ಸೆಲ್ಫ್ ಇಮೇಜನ್ನು ಸರಿ ಮಾಡುವಂಥ ಒಂದು ಕ್ರಮ ಇದು. ಕ್ರಾಂತಿ ಆಗ್ತದೆ, ಇಡೀ ಜಗತ್ತಿನಲ್ಲಿಯೇ ಕ್ರಾಂತಿ ಮಾಡ್ಬೋದು. ವೇದಾಂತದ ಈ ಒಂದು ಭಾವನೆಯನ್ನು ಎಲ್ಲರೂ ಎಕ್ಸೆಪ್ಟ್ ಮಾಡಿದರೆ, ಎಕ್ಸೆಪ್ಟ್ ಮಾಡಲಿಕ್ಕೆ ಪ್ರತಿಯೊಂದು ಧರ್ಮದ ಗ್ರಂಥಗಳಲ್ಲಿಯೂ ಕೂಡ ಅವಕಾಶ ಇದೆ. ವಿ ಲಿವ್, ಮೂವ್ ಆ್ಯಂಡ್ ಹ್ಯಾವ್ ಅವರ್ ಬೀಯಿಂಗ್ ಇನ್ ಗಾಡ್ ಅಂದರೆ ಎಂಥ ವೇದಾಂತ ಅಲ್ವೇ? ಸೈಂಟ್ ಪಾಲ್ ಹೇಳಿದ್ದು. ಅವನ ಇಚ್ಛೆಯಿಲ್ಲದೆ ಒಂದು ಎಲೆಯೂ ಅಲುಗಾಡುವುದಿಲ್ಲ ಅಂತ ಕೊರಾನ್ನಲ್ಲಿ ಹೇಳಿದಾರಲ್ಲ. ದೇವರು ಅತ್ಯಂತ ನಿಕಟವಾಗೇ ಇದ್ದಾನೆ ನಮಗೆ ಅಂತ ಹೇಳ್ತಾರಲ್ಲ. ನಾವು ದೇವರ ಮಕ್ಕಳು ಅಂತ ಯಾಕೆ ಈ ಭಾವನೆಯನ್ನು ಈ ಆಧುನಿಕ ಯುಗದಲ್ಲಿ, ವಿಜ್ಞಾನದ ಯುಗದಲ್ಲಿ ಇದನ್ನು ಯಾಕೆ ತಿಳ್ಕೊಳ್ಬಾರ್ದು? ಒಬ್ಬ ಧರ್ಮಗುರು ಇದರ ಬಗ್ಗೆ ಚಿಂತನೆ ಮಾಡ್ತಾನೆಯೇ? ಜಗಳಾಡ್ಕೊಂಡೇ ಸಾಯ್ಬೇಕಾ? ದ್ವೇಷವನ್ನೇ ಮಾಡ್ಕೊಂಡು ಸಾಯ್ಬೇಕಾ ಧರ್ಮದ ಹೆಸರಿನಲ್ಲಿ? ಅದಕ್ಕೆ ಅಲ್ವೇ ಮಾರ್ಕ್ಸ್ ಹೇಳಿದ್ದು, ರಿಲಿಜನ್ ಇಸ್ ದ ಓಪಿಯಮ್ ಆಫ್ ದ ಪೀಪಲ್ ಅಂತ. ಅವನು ಆಡಿದ ಮಾತಿನಲ್ಲಿ ಸತ್ಯಾಂಶ ಉಂಟು. ಯಾಕಂದರೆ ರಿಲಿಜನ್ ಹೆಸರಿನಲ್ಲಿ ಆದ ಅನ್ಯಾಯಗಳಿಗೆ, ಅತ್ಯಾಚಾರಗಳಿಗೆ ಏನು ಅಂಕಸಂಖ್ಯೆ ಇಲ್ಲ. ಇತಿಹಾಸದ ನಿರ್ಮಾಣದಲ್ಲಿ ಅದು ಡಿಸ್ಟ್ರಕ್ಟಿವ್ ಫೋರ್ಸ್, ಅದು ನಾಶ ಮಾಡುವಂಥದ್ದು. ಸರಿ ಮಾಡಲಿಕ್ಕೆ ಸಾಧ್ಯ, ಇಲ್ಲಿ ಸರಿ ಮಾಡಬೇಕು. ಅದು ಭಾರತದಲ್ಲಿ ಮಾತ್ರ ಸಾಧ್ಯ. ಯಾಕಂದರೆ ಭಾರತದಲ್ಲಿ ಈ ಸ್ವಲ್ಪವಾದರೂ ಕೂಡ ಈ ಪರಮತ ಸಹಿಷ್ಣುತೆ ಇದ್ದೇ ಇದೆ. ಯಾಕಂದರೆ ಅವರು ಬೇರೆ ರೀತಿಯಲ್ಲಿ ದೇವರನ್ನು ಪೂಜಿಸ್ತಾರೆ, ಆಲ್ ರೈಟ್ ಅನ್ನೋ ಭಾವನೆ ಇದೆ. ಯಾಕೆ ಕಡೆಯಲ್ಲಿ ಇಲ್ಲ. ನಾಶವಾಗಬೇಕು ಉಳಿದವರೆನ್ನೋ ಭಾವನೆ ಅದು ಈಗ ಬಾಯಲ್ಲಿ ಹೇಳೋದಿಲ್ಲ. ಡಿಪ್ಲೊಮೆಸಿ ಅಂತ ಒಂದು ಹೇಳ್ತಾರಲ್ಲ ಶಬ್ದ. ಡಿಪ್ಲೊಮೆಸಿ ಅಂದರೆ ನಯವಾಗಿ ಸುಳ್ಳು ಹೇಳುವುದು ಅಂತ ಅರ್ಥ. ಅದೇ ಮಾಡು. ದೇವರನ್ನು ನೆಚ್ಚುವ ವ್ಯಕ್ತಿ ಹಾಗೆ ಮಾಡುವಲ್ಲವೇ? ದೇವರಿಗೆಲ್ಲವೂ ತಿಳಿತದಲ್ವೇ? ಅದು ಗೊತ್ತಾಗುತ್ತಾ ನಮಗೆ? ಧಾರ್ಮಿಕ ಗುರುಗಳೇ ಹಾಗೆ ಮಾಡಿದರು, ಏನು ಮಾಡೋದು? ಈ ಗತಿಯ ಅವನತಿಯ ಕಾಣುತ್ತ ಕವಿಗಳು ಕೊರಗುವರು, ಕಲಿಗಳು ಮರುಗುವರು ಅಂತ. ಇಹವಿಲ್ಲದೆ ಪರವಿಲ್ಲದೆ ತೊತ್ತಾಗಿ ಶೋಚ್ಯರಿಗೆ, ನಡತೆಗೆ ಸ್ಮೃತಿ ಚಿಂತೆಗೆ ಶ್ರುತಿ ದೇವರೇ ಗತಿ ಪ್ರಾಚ್ಯರಿಗೆ. ನೀನು ದಯಿಸಿದಿ ದೇಶವ ಕ್ಷುದ್ರದ ಛಿದ್ರದ ಬೀಡು, ದಿವ್ಯಾತ್ಮರ ಸಂದೇಶಕ್ಕೆ ಕಾಡಳು ಹಾಡಿದ ಪಾಡು. ಕ್ರೈಂಗ್ ಇನ್ ದ ವೈಲ್ಡರ್ನೆಸ್ ಅಂತ ಆಂಗ್ಲ ಭಾಷೆಯಲ್ಲಿ ಹೇಳ್ತಾರಲ್ಲ ಹಾಗೆ. ದಿವ್ಯಾತ್ಮರ ಸಂದೇಶವನ್ನು ಬಿಟ್ಟು ವ್ಯಕ್ತಿಯಾಗಲಿ ಸಮಾಜವಾಗಿ ಎದ್ದು ನಿಲ್ಲಲಿಕ್ಕೆ ಸಾಧ್ಯವಿಲ್ಲ. ಅದರಿಂದ ಈ ಸೆಲ್ಫ್ ಇಮೇಜನ್ನು ಬದಲಾವಣೆ ಮಾಡಲಿಕ್ಕೆ ಆಧ್ಯಾತ್ಮಿಕ ಹಿನ್ನೆಲೆ ಬೇಕು. ಮ್ಯಾನಿಫೆಸ್ಟೇಷನ್ ಆಫ್ ಪರ್ಫೆಕ್ಷನ್ ದಟ್ ಈಸ್ ಆಲ್ರೆಡಿ ಇನ್ ಮ್ಯಾನ್. ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಆ ಸೆಲ್ಫ್ ಇಮೇಜ್ ಡಿಸ್ಟಾರ್ಟ್ ಆಗಿದೆ. ನೀಗ್ರೋ ಒಬ್ಬ ಯುವಕನೊಬ್ಬ ಅತ್ಯುತ್ತಮವಾದ ಸ್ಪೀಚನ್ನು ಮಾಡಿದ್ದನ್ನು ಕೇಳಿದೆ ಪಾರ್ಲಿಮೆಂಟ್ ಆಫ್ ರಿಲಿಜನ್ನಲ್ಲಿ. ಅವನ ತಲಾಂತರದಿಂದ ಬಲ್ಲವರಲ್ಲ ಅಂಥವನೊಬ್ಬ ಅಮೇರಿಕಾ ದೇಶದಲ್ಲಿ ನಾನು ಈ ಚಿಕಾಗೋ ಸರ್ವಧರ್ಮ ಸಮ್ಮೇಳನದಲ್ಲಿ ಮಾತನಾಡಿದಾಗ ಅವನು ಬಂದಿದ್ದ. ಅವನು ಒಂದು ಒಳ್ಳೆ ಪೇಪರ್ ಪ್ರೆಸೆಂಟೇಷನ್ ಮಾಡಿದ. ಆವಾಗ ನನಗೆ ಅವನ ವಿಚಾರ ತಿಳ್ಕೊಳ್ಬೇಕಂತ ಆಸೆ ಆಯಿತು. ವಿಚಾರಿಸಿದೆ, ಯಾರೂ ಹೇಳಲಿಲ್ಲ. ಲಂಡನ್ನಿಗೆ ಬಂದ ಮೇಲೆ ಗೊತ್ತಾಯಿತು ಅವನು ಯಾವುದೋ ನೀಗ್ರೋ ಮುಖಂಡನ ಮಗ. ಆ ಮುಖಂಡನಿಗೂ ಮತ್ತೊಬ್ಬ ಮುಖಂಡನಿಗೂ ಜಗಳವಾಗಿ ಇವನ ತಂದೆಯನ್ನು ಅವರು ತೆರೆದು ತಿಂದೇ ಬಿಟ್ಟರಂತೆ. ಕೊಂದು ಪಾಪ ಆಗುತ್ತೆ ಅಂತ ತಿಂದು ಪರಿಹಾರ ಆಯ್ತು. ಅಲ್ಲಿ ಅವರು ನಮ್ಮಲ್ಲಿ ಹೇಳ್ತಾರೆ, ಕೊಂದು ಪಾಪ ತಿಂದು ಪರಿಹಾರ ಅಂದರೆ ಕೊಂದದ್ದಕ್ಕೆ ಪ್ರತಿಫಲವಾಗಿ ನೀನು ಕಷ್ಟ ಬರ್ತದೆ, ನೀನು ಸಫರ್ ಆಗಬೇಕನ್ನೋದು. ಇವ್ರು ಹಾಗಲ್ಲ, ಕೊಂದು ಹಾಕಿದರೆ ಇಲ್ವೋ ಅದನ್ನು ತಿಂದು ಬಿಟ್ಟರೆ ಪರಿಹಾರ. ಹೇಗೆ ತಮಗೆ ಬೇಕಾಗಿ ಉಪಯೋಗಿಸ್ಕೊಳ್ತಾರೆ ಮನುಷ್ಯರು. ನೀಗ್ರೋ ಹಾಗೆ ಮಾಡಿದ್ಮೇಲೆ ಅವರು ಸ್ವಾಮೀಜಿ ಕೇಳ್ತಾರೆ, ತಲಾಂತರದಿಂದ ಒಂದು ಓದು ಬರ ಗೊತ್ತಿರಲಿಲ್ಲ. ಆ ವ್ಯಕ್ತಿಯಲ್ಲಿ ಎಲ್ಲಿತ್ತು ಅಷ್ಟು ಅದ್ಭುತವಾದಂತಹ ವಿಚಾರಪರತೆ, ಮಾತಿನ ಚಮತ್ಕಾರ, ಇದೆಲ್ಲ ಎಲ್ಲಿತ್ತು? ಆಕಾಶದಲ್ಲಿತ್ತ? ಪಾತಾಳದಲ್ಲಿತ್ತ? ಅವನ ಅಂತರ್ಯದಲ್ಲೇ ಇತ್ತು ತಾನೇ. ಸರಿಯಾದ ರೀತಿಯಲ್ಲಿ ಶಿಕ್ಷಣ ಸಿಕ್ಕಿತು, ಅವಕಾಶ ಸಿಕ್ಕಿತು, ಅದನ್ನು ಉಪಯೋಗಿಸ್ಕೊಂಡು ಮೇಲಕ್ಕೆ ಬಂದ. ಪರ್ಫೆಕ್ಷನ್ ಈಸ್ ಆಲ್ರೆಡಿ ಇನ್ ಮ್ಯಾನ್. ಅದು ವ್ಯಕ್ತವಾಯಿತು. ಹಾಗೆ ಮನುಷ್ಯನಿಗೆ ತನ್ನಲ್ಲಿರುವ ತನ್ನಲ್ಲಿ ಶಕ್ತಿ ಇದೆ ಎನ್ನುವ ವಿಶ್ವಾಸವನ್ನು ಉಂಟು ಮಾಡಿದರೆ ಆ ವ್ಯಕ್ತಿ ಏನು ಮಾಡ್ತಾನೆ ಅಂದರೆ ಪ್ರಯತ್ನಪೂರ್ವಕವಾಗಿ ಅದನ್ನು ಬೆಳೆಸಿಕೊಳ್ಳಲಿಕ್ಕೆ ಯತ್ನ ಮಾಡ್ತಾನೆ. ಇಲ್ಲದಿದ್ದರೆ 90% ಆಫ್ ಅವರ್ ಸ್ಟೂಡೆಂಟ್ಸು ಅವನು ಬುದ್ಧಿವಂತ, ಇವನು ಬುದ್ಧಿವಂತ, ಅವನು 70%, ಅವನು 80%, ನಾನು 40% ತೆಗಲಿಕ್ಕಾಗೋದಿಲ್ಲ ಅಂತ ನರಳಿ ಟೆನ್ಷನ್ ಮಾಡಿಕೊಂಡು ಒದ್ದಾಡ್ತಾನೆ. ನನಗೂ ಸಾಧ್ಯ. ಅವನನ್ನು ನೋಡಿ ನಾನು ಕನ್ಫ್ಯೂಸ್ ಮಾಡ್ಕೊಳ್ಬಾರ್ದು, ಗೊಂದಲಕ್ಕೆ ಒಳಗಾಗಬಾರ್ದು.
ಯಾಕಂದರೆ ನನ್ನಲ್ಲಿಯೂ ಶಕ್ತಿ ಇದೆ. ಅವನಿಗೆ ಹಿಂದೆ ಟ್ರೈನಿಂಗ್ ಸಿಕ್ಕಿರಬಹುದು, ಬಹುಬೇಗನೆ ಅದನ್ನು ಡೆವಲಪ್ ಆಯಿತು. ನನಗೆ ಈಗ ತಾನೇ ಟ್ರೈನಿಂಗ್ ಸಿಕ್ಕಿದ್ರಿಂದ ಅವನನ್ನು ನೋಡಿ ನಾನು ಹೋಲಿಕೆ ಮಾಡಿಕೊಂಡ್ರೆ ನನಗೆ ಮೇಲೆ ಬರಲಿಕ್ಕೆ ಸಾಧ್ಯ ಆಗೋದಿಲ್ಲ. ನಾನು ನನ್ನದೇ ವಿಧಾನದಲ್ಲಿ ಮೇಲೆ ಬರಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಈ ವಿಶ್ವಾಸ ಆತನಲ್ಲಿ ಉಂಟು ಮಾಡೋದಕ್ಕೆ ಆತನಲ್ಲಿ ಶಕ್ತಿ ಇದೆ, ಮೇಲೆ ಬರಲಿಕ್ಕೆ ಸಾಧ್ಯ ಎನ್ನುವುದು ಟೀಚರ್ಸಿಗಾಗಲಿ ತಂದೆ ತಾಯಿಗಳಿಗಾಗಲಿ ಗೊತ್ತಿಲ್ಲದಿದ್ದರೆ ಸುಮ್ಮನೆ ಬೈಯೋದು ಮಕ್ಕಳನ್ನು. ಚೆನ್ನಾಗಿ ಓದೋ, ನೀನು ಕಲಿಯೋದಿಲ್ಲ, ನಮ್ಗೆ ಗೊತ್ತಿದೆ ಅಂತ ಈಗ ಡಬಲ್. ನೀನು ಓದೋದಿಲ್ಲ, ನೀನು ಮೂರ್ಖ. ಅದು ಆ ವ್ಯಕ್ತಿತ್ವ ತೊಂದರೆ ಕೊಡ್ತದೆ. ಅದನ್ನೇ ಸ್ವಾಮೀಜಿ ಹೇಳಿದ್ದು, ಮ್ಯಾನಿಫೆಸ್ಟೇಷನ್ ಆಫ್ ಪರ್ಫೆಕ್ಷನ್ ದಟ್ ಈಸ್ ಆಲ್ರೆಡಿ ಇನ್ ಮ್ಯಾನ್. ಇನ್ನೊಂದು ಮ್ಯಾನಿಫೆಸ್ಟೇಷನ್ ಆಫ್ ಡಿವಿನಿಟಿ ದಟ್ ಈಸ್ ಆಲ್ರೆಡಿ ಇನ್ ಮ್ಯಾನ್. ಇದು ಎರಡು ಕನೆಕ್ಷನ್ ಇದೆ. ರಿಲಿಜನ್ ಈಸ್ ದ ಕೋರ್ ಆಫ್ ಎಜುಕೇಷನ್ ಅಂತ ಅವರು ಹೇಳಿದರು. ಮ್ಯಾನಿಫೆಸ್ಟೇಷನ್ ಆಫ್ ಡಿವಿನಿಟಿ, ಒಬ್ಬನಲ್ಲಿ ಕರ್ತವ್ಯ ನಿಷ್ಠೆಯನ್ನು ನೋಡ್ತೀರಿ, ಅಲ್ಲಿ ಧರ್ಮದ ಮೂಲತತ್ವವನ್ನು ಅನುಸರಣೆ ಮಾಡ್ತಾ ಇದ್ದಾನೆ. ಒಬ್ಬನಲ್ಲಿ ಮೋಸ ವಂಚನೆ ಇಲ್ಲ, ಅಲ್ಲಿ ವ್ಯಕ್ತವಾಯಿತು ಆಧ್ಯಾತ್ಮಿಕತೆ. ಒಬ್ಬನಲ್ಲಿ ತಾಳ್ಮೆ ಅಂದರೆ ಅಪೂರ್ವವಾದ ತಾಳ್ಮೆ. ಒಬ್ಬನಲ್ಲಿ ದ್ವೇಷ ಇಲ್ಲ, ಎಲ್ಲ ಪರಿಶುದ್ಧವಾದ ಪ್ರೀತಿ. ಇನ್ನೊಬ್ಬನಲ್ಲಿ ಸೇವಾಪರಾಯಣತೆ. ಈ ಗುಣಗಳು ಎಲ್ಲಿ ವ್ಯಕ್ತವಾಗ್ತದೋ ಅಲ್ಲಿ ದೈವಿಕತೆ ವ್ಯಕ್ತವಾಗುತ್ತದೆ. ಈ ಎರಡು ಗುಣಗಳನ್ನು ವ್ಯಕ್ತಿಯಲ್ಲಿ ತರಲಿಕ್ಕೆ ಸಾಧ್ಯವಾದರೆ ಅದ್ಭುತ ಕ್ರಾಂತಿ. ಎಲ್ಲ ಕಡೆಯಲ್ಲಿ ಎಲ್ಲ ಜನರು ಇದನ್ನು ತಿಳಿದುಕೊಳ್ಳುವಂತಾದರೂ ಎಂಥದ್ದಾಗಬಹುದು ಅಂತ ಹೇಳಿ ಸ್ವಾಮೀಜಿಯೇ ಹೇಳಿದರು. 100 ಜನ ಒಳ್ಳೆಯ ಯುವಕರು, ಪರಿಶುದ್ಧರು ನನಗೆ ಬೇಕು, ಇಡೀ ಜಗತ್ತನ್ನೇ ಬದಲಿಸಿಬಿಡಬಹುದು ಅಂತ ಹೇಳಿದರು. ಅಂಥದ್ದನ್ನು ಅವ್ರ ವಿಚಾರವನ್ನು ನಮ್ಮ ಜನರು ಸ್ವಲ್ಪ ಗಮನಕ್ಕೆ ತಂದುಕೊಳ್ಳಿಲ್ಲ. ನಮ್ಮ ದೊಡ್ಡ ದೊಡ್ಡ ಎಜುಕೇಷನಿಸ್ಟ್ ಎಲ್ಲರೂ ವಿದೇಶವನ್ನು ಅನುಕರಣೆ ಮಾಡೋದು. ಅಲ್ಲಿ ಒಳ್ಳೆಯ ಅಂಶವನ್ನು ಅನುಕರಣೆ ಮಾಡಿದರೆ ದೋಷ ಇಲ್ಲ, ಅದಕ್ಕೆ ವಿರೋಧಿ ಅಲ್ಲ ನಾನು. ಮೂಲಭೂತವಾದ ವಿಚಾರದಲ್ಲಿ ವಿಶ್ವಾಸ ಇಲ್ಲ. ಆ ಮಕ್ಕಳಿಗೆ, ಆ ಹಿಂದುಳಿದವರಿಗೆ, ನಾವು ಹಿಂದುಳಿದೇವೆ, ಇವರೆಲ್ಲ ನಮ್ಮನ್ನು ಕೂಡಿ ನಮ್ಮನ್ನು ತಗೊಳ್ಳೋದು ಕೆಳಗೆ ಮಾಡಿ ಮಟ್ಟಕ್ಕೆ ಹಾಕಿಬಿಟ್ರು ಅಂತ ಅವರು ಆ ರೀತಿಯ ಭಾವನೆಯಿಂದಲೇ ಇದು ಉಳಿದವರನ್ನು ದ್ವೇಷ ಮಾಡುವಂಥ ಪರಿಸ್ಥಿತಿ. ಅವರು ಅಷ್ಟು ದ್ವೇಷ ಮಾಡುವಾಗ ನಾನು ಸ್ವಲ್ಪ ದ್ವೇಷ ಮಾಡೋದು ಬೇಡ ಅಂತ ಇವರು ಆಲೋಚನೆ ಮಾಡೋದು. ಇಷ್ಟೇ ಇದು ನಮ್ಮ ಸಮಾಜದ ಪರಿಸ್ಥಿತಿ. ಇದನ್ನು ಹೇಗೆ ಚೇಂಜ್ ಮಾಡಬಹುದು ನೋಡಿ. ವಿಶ್ವಾಸ ಪ್ರೀತಿಯನ್ನು ಹೇಗೆ ತರಬಹುದು. ಆಧ್ಯಾತ್ಮಿಕತೆ ಅನುಭೂತಿಯಾದಂಥ ಇವರು ಸ್ವಾಮಿ ವಿವೇಕಾನಂದರಲ್ಲಿ ಮ್ಯಾನಿಫೆಸ್ಟೇಷನ್ ಆಫ್ ಪರ್ಫೆಕ್ಷನ್ನು ಇತ್ತು, ಮ್ಯಾನಿಫೆಸ್ಟೇಷನ್ ಆಫ್ ಡಿವಿನಿಟಿಯೂ ಇತ್ತು. ಸ್ವಾಮಿ ಅದ್ಭುತಾನಂದರು ಅಂತ ಇದ್ದರು. ಅವರು ಓದು ಬರವೇ ಗೊತ್ತಿಲ್ಲ, ಆದರೆ ಮಹಾಸಂತರು. ಆದರೆ ಈ ಎಲ್ಲ ಆಧ್ಯಾತ್ಮಿಕ ಗುಣಗಳಿದ್ದವು. ತಾಳ್ಮೆ, ಆಮೇಲೆ ಅಪೂರ್ವವಾದಂಥ ಸೇವಾಪರಾಯಣತೆ, ಕರ್ತವ್ಯನಿಷ್ಠೆ, ಪರಿಶುದ್ಧತೆ, ಆಮೇಲೆ ಸಮಸ್ತ ಮಾನವ ಜನಾಂಗದ ಕಲ್ಯಾಣಕ್ಕಾಗಿ ವಿಪರೀತವಾದಂಥ ವಿಶೇಷವಾದಂಥ ಕಳಕಳಿ. ಈ ಎಲ್ಲ ಗುಣಗಳು ಯಾರಲ್ಲಿದೆಯೋ ಅವನು ಧಾರ್ಮಿಕ. ಬರೀ ಪೂಜೆ ಪುನಸ್ಕಾರ ಇದು ಧರ್ಮದ ಒಂದು ನಿಯಮ. ಅಥವಾ ಜುಟ್ಟು ಇಟ್ಕೊಳ್ಳೋದು, ಜನಿವಾರ ಇಟ್ಕೊಳ್ಳೋದು, ಶಿವದಾರ ಇಟ್ಕೊಳ್ಳೋದು, ಮತ್ತೊಂದು ಪೂಜೆ ಮಾಡೋದು, ಇನ್ನೊಂದು ಪೂಜೆ ಮಾಡೋದು, ಇದೆಲ್ಲ ತಪ್ಪಲ್ಲ. ಅದೇ ಸರ್ವಸ್ವ ಅಲ್ಲ. ಈ ಗುಣ ಇದೆಯಾ ನಿಮ್ಮಲ್ಲಿ? ಶ್ರದ್ಧೆ ಇದೆಯಾ? ನಿಮ್ಮ ಪಥವನ್ನು ಅನುಸರಿಸೋರನ್ನು ಮಾತ್ರ ನೋಡಿದರೆ ಸಂತೋಷ, ಅದು ಪೂರ್ಣ ಸಂತೋಷ ಅಲ್ಲ. ಇನ್ನೊಬ್ಬರು ಸ್ವಲ್ಪ ದೇವರನ್ನು ಬೇರೆ ರೀತಿಯಿಂದ ಉಪಾಸನೆ ಮಾಡ್ತಾರೆ ಅಂದರೆ ಅವರನ್ನು ಒದ್ದು ಕೊಂದೇ ಹಾಕಿಬಿಡುವ ಅಂತ ಅನ್ನಿಸ್ತದ? ಅದು ನೀವು ಧಾರ್ಮಿಕರಲ್ಲ, ನೀವು ಬೇರೆ ಏನು. ಸೊ ಮ್ಯಾನಿಫೆಸ್ಟೇಷನ್ ಆಫ್ ಡಿವಿನಿಟಿ, ಮ್ಯಾನಿಫೆಸ್ಟೇಷನ್ ಆಫ್ ಪರ್ಫೆಕ್ಷನ್, ಇದು ಎರಡು ವ್ಯಕ್ತಿಯಲ್ಲಿ ಬಂದರೆ ಆ ವ್ಯಕ್ತಿ ತಾನು ಒಳ್ಳೆಯವನಾಗಿದ್ದುಕೊಂಡು ಇತರರಿಗೆ ಒಳಿತನ್ನು ಮಾಡುವ ಸಾಮರ್ಥ್ಯವನ್ನು ಪಡಿತಾನೆ, ಹಿಂಜರಿಯುವುದಿಲ್ಲ ಅವನು. ಎಷ್ಟು ಅದ್ಭುತವಾದ ಒಂದು ವಿಚಾರ ಇದು, ಏನು ಕತೆ. ಅದರಿಂದ ಈ ಸೆಲ್ಫ್ ಇಮೇಜನ್ನು ನಾವು ಸರಿ ಮಾಡೋದಕ್ಕಾಗಿ ಪ್ರಯತ್ನ ಮಾಡಬೇಕು. ಅದು ಮೂಲಭೂತವಾದಂಥ ಒಂದು ವಿಚಾರ. ಆಧ್ಯಾತ್ಮಿಕ ಜೀವನದ ಉನ್ನತಿಗೆ ಪ್ರತಿಯೊಬ್ಬನು ಪ್ರಯತ್ನ ಮಾಡಿದರೆ ಎಲ್ಲವೂ ತಾನಾಗಿ ಸರಿಯಾಗ್ತದೆ. ಅದಕ್ಕಾಗಿ ಶ್ರದ್ಧೆಯ ಪುನಃ ಪ್ರತಿಷ್ಠಾಪನೆ ಆಗಬೇಕು. ಈ ಶ್ರದ್ಧೆಯ ಪುನಃ ಪ್ರತಿಷ್ಠಾಪನೆ ಮಾಡುವುದಕ್ಕಾಗಿಯೇ ಅವತಾರ ಪುರುಷರು, ಮಹಾಪುರುಷರು ಬರುವಂಥದ್ದು. ಅವರ ಜೀವನವನ್ನು ಮಕ್ಕಳಿಗೆ, ತಂದೆ ತಾಯಿಗಳು ಹೇಳಿಕೊಡಬೇಕು, ಮಕ್ಕಳಿಗೆ ಹೇಳಿಕೊಡಬೇಕು.
ಈ ಪ್ರಕೃತಿಯನ್ನು ನಿಗ್ರಹಿಸುವ ನಿಯಂತ್ರಿಸ್ತಕ್ಕಂತಹ ಶಕ್ತಿ ಭಗವಂತ ಅಂತ ಮಕ್ಕಳಿಗೆ ತಾಯಿ ತಂದೆಯವರು ಶಾಲಾ ಕಾಲೇಜುಗಳಲ್ಲಿ ಅದು ದಿನನಿತ್ಯವೂ ಹೇಳಬೇಕು. ತಂದೆಯಾದವನು ತಾಯಿಯನ್ನು ಗೌರವಿಸುವುದಕ್ಕೆ ಮಗುವಿಗೆ ಹೇಳಿಕೊಡಬೇಕು. ಯಾವ ತಾಯಿಯಲ್ಲಿ ನೀನು ಈ ಪ್ರೀತಿಯನ್ನು ಕಾಣ್ತೀಯಲ್ಲ, ಈ ಅಪೂರ್ವವಾದ ತಾಳ್ಮೆಯನ್ನು ಕಾಣ್ತಾ ಇದೆಯಲ್ಲ, ಈ ಅಪೂರ್ವವಾದ ಕ್ಷಮೆಯನ್ನು ಕಾಣ್ತಾ ಇದೆಯಲ್ಲ, ನಿನ್ನ ಅಭ್ಯುದಯಕ್ಕಾಗಿ ನಿರಂತರ ಚಿಂತನೆಯ ಪ್ರವಾಹ ಅವಳಲ್ಲಿ ಹರಿಸುವುದಿಲ್ಲ, ಅದು ಜಗನ್ಮಾತೆಯ ಅಂಶ ಅಲ್ಲಿ ಇದೆ ಮಗು ಅಂತ ಹೇಳ್ತಾನೆ. ಯಾರಾದರೂ ತಾಯಿ ತಂದೆ ಮಕ್ಕಳಿಗೆ ಹೇಳ್ತಾರ? ಹೇಳಿದರೆ ಆ ಮಗು ಬೆಳೆದು ಗೌರವ ಕೊಡುವ ಬುದ್ಧಿಯನ್ನು ಬೆಳೆಸ್ಕೊಳ್ತಾನೆ, ಇತರ ಸ್ತ್ರೀಯರನ್ನು ಗೌರವದಿಂದ ನೋಡ್ತಾನೆ. ಇವತ್ತು ಎಂಥ ಪರಿಸ್ಥಿತಿ, ಒಂದು ಹೆಣ್ಮಕ್ಳಿಗೆ ಒಂದು ಶಾಲಾ ಕಾಲೇಜಿಗೆ ಹೋಗಿ ಅವರಿಗೂ ತಲೆ ಇಲ್ಲ, ವಿದೇಶದ ತೈ ಅಂತ ಕುಣಿಯೋದು, ಅವರು ಅದನ್ನು ಕಲ್ತ್ಕೊಂಡಿದ್ದಾರೆ. ಏನು ಮಾಡೋದು? ಈ ಹುಡುಗರಿಗೂ ಬುದ್ಧಿ ಇಲ್ಲ. ನಾನು ನಿನ್ನ ಮರೆಯಲಾರೆ, ನೀನು ನನ್ನ ಮರೆಯಲಾರೆ, ಇದನ್ನು ಹಿಡ್ಕೊಂಡು ಒದಾಡೋದು. ಸುಖ ಇದೆಯಾ ಅಲ್ಲಿ? ಎಷ್ಟು ಒದಾಟ ಇದೇ ಬುಡದಿಂದ ತಲೆವರೆಗೆ. ಇದರ ಬಗ್ಗೆ ಸಾಕಷ್ಟು ಪಿಟಿರಿನ್ ಸೊರಕಿನ್ ಅವರು ಎಷ್ಟು ವಿಚಾರವನ್ನು ಸಂಗ್ರಹ ಮಾಡಿ ಇಡೀ ಸಮಾಜವೇ ಈ ದೈಹಿಕವಾದ ಆಕರ್ಷಣೆಗೆ ವಿಶೇಷವಾದ ಪ್ರಾಧಾನ್ಯವನ್ನು ಕೊಟ್ಟು ನಮ್ಮ ಸಮಾಜವೇ ಅಧೋಗತಿಗೆ ಹೋಗ್ತಾ ಇದೆ ಅಂತ ಬರೆದಿತ್ತು. ಆ ಅಧೋಗತಿಯ ಅಂಶಗಳನ್ನು ಭಾರತೀಯರು ಕೂಡ ಅನುಕರಣೆ ಮಾಡಿ ತಮ್ಮದಾಗಿ ಮಾಡಿಕೊಂಡು ತಮ್ಮ ವ್ಯಕ್ತಿತ್ವ ಚಿತ್ರವನ್ನು ನಾಶ ಮಾಡಿಕೊಳ್ತಾ ಇದ್ದಾರೆ. ಡಿಸ್ಟಾರ್ಟೆಡ್ ಸೆಲ್ಫ್ ಇಮೇಜ್ ಅಂತ ಹೇಳ್ತಾರೆ ಅದಕ್ಕೆ. ಡಿಸ್ಟಾರ್ಟೆಡ್ ಸೆಲ್ಫ್ ಇಮೇಜ್ ತಯಾರಾಗ್ತಾ ಇದೆ. ಏನು ಮಾಡ್ತೀವಿ? ಅದರಿಂದ ಆ ಧರ್ಮದಲ್ಲಿ ವಿಶ್ವಾಸ ಇರತಕ್ಕಂಥ ವ್ಯಕ್ತಿಗಳು, ದೇವರಲ್ಲಿ ವಿಶ್ವಾಸ ಇಡುವಂಥ ವ್ಯಕ್ತಿಗಳು ಯಥಾರ್ಥ ಧಾರ್ಮಿಕರಾಗಬೇಕು, ಯಥಾರ್ಥ ಭಗವದ್ಭಕ್ತರಾಗಬೇಕು. ಅದಕ್ಕೆ ಉಪಾಯ ಏನು? ಶ್ರೀರಾಮಕೃಷ್ಣರ ವಾಕ್ಯಗಳನ್ನು ಇಲ್ಲಿ ಪರಿಸಮಾಪ್ತಿಯಾಗಿ ಹೇಳ್ತಾ ಇದ್ದೇನೆ. ಸದಾ ಭಗವಂತನ ನಾಮಸ್ಮರಣೆ ಮಾಡು. ಇದು ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಗಳನ್ನೆಲ್ಲ ದೂರ ಮಾಡಿ ಮನಸ್ಸನ್ನು ಶುದ್ಧಗೊಳಿಸುವುದು. ಯಾವ ರೀತಿಯಾಗಿ ವರ್ತಿಸಿದರೆ ಆತನ ಪಾದಪದ್ಮಗಳಲ್ಲಿ ಭಕ್ತಿ ಉಂಟಾಗುತ್ತದೆ ಎಂಬುದರ ಕಡೆಗೆ ಮನಸ್ಸಿಡು. ಎಂಥ ವಾಕ್ಯ ನೋಡಿ, ಸರಳವಾಗಿ ನೇರವಾಗಿ ಹೃದಯಕ್ಕೆ ಹೋಗ್ತದೆ. ವಿಶ್ವಾಸದಿಂದಲೇ ಆತನನ್ನು ಪಡೆಯಬಹುದು. ಭಗವತಿ ನಿನ್ನ ಹಡೆದ ತಾಯಿ, ಆಕೆ ನಿನ್ನ ದೇವಮಾತೆಯಲ್ಲ, ನಿನ್ನ ಸ್ವಂತ ತಾಯಿ. ಹಠ ಹಿಡಿದು ಕೇಳು. ಎಂಥ ವಾಕ್ಯ, ದಿವ್ಯ ವಾಕ್ಯಗಳಿವೆ. ಜ್ಞಾನ ಮತ್ತು ಭಕ್ತಿಯನ್ನು ದಯಪಾಲಿಸು ಎಂದು ಅನುದಿನವೂ ಪ್ರಾರ್ಥಿಸು ಮತ್ತು ಆತನಲ್ಲಿ ಶರಣಾಗತನಾಗು. ಕಣ್ಣು ತೆರೆದಿದ್ದರೂ ಸರ್ವಭೂತಗಳಲ್ಲೂ ಭಗವಂತನಿರುವುದನ್ನು ಕಣ್ನೋಡಿದ್ದೇನೆ. ಮನುಷ್ಯರಲ್ಲಿ, ಪ್ರಾಣಿಗಳಲ್ಲಿ, ಗಿಡಮರಗಳಲ್ಲಿ, ಸೂರ್ಯಚಂದ್ರಗಳಲ್ಲಿ, ನೆಲದಲ್ಲಿ, ಜಲದಲ್ಲಿ, ಸರ್ವಭೂತಗಳಲ್ಲೂ ಆತನೇ ಇದ್ದಾನೆ. ಸರ್ವಭೂತಸ್ಥಿತಂ ಯೋ ಮಾಂ ಭಜತ್ಯೇಕತ್ವಮಸ್ಥಿತಃ ಸರ್ವಥಾ ವರ್ತಮಾನೋಪಿ ಸಯೋಗಿ ಅಂತ ಬರ್ತದೆ ಭಗವದ್ಗೀತೆಯಲ್ಲಿ. ಆತನೆಡೆಗೆ ಮುಂದುವರಿಯುತ್ತಾ ಹೋದಂತೆ ಶಾಂತಿಯು ಅಧಿಕಾಧಿಕವಾಗಿ ಉಂಟಾಗುತ್ತದೆ. ಅಹಂ ಎಂಬ ಗುಡ್ಡವನ್ನು ಭಕ್ತಿ ಎಂಬ ನೀರಿನಿಂದ ನೆನೆಯಿಸಿ ನೆಲಸಮ ಮಾಡಿಬಿಡು. ಈ ಕರ್ಮದಿಂದ ಆತ ದೊರೆಯುತ್ತಾನೆ, ಆ ಕರ್ಮದಿಂದ ಆತ ದೊರೆಯುವುದಿಲ್ಲ ಅಂತ ಇಲ್ಲೇನೂ ಇಲ್ಲ. ಮಾಡುವ ಯಾವ ಕೆಲಸವಾದರೂ ಸರಿಯೇ, ಫಲಾಕಾಂಕ್ಷೆ ತ್ಯಜಿಸಿ ಕಾಮನಾಶೂನ್ಯನಾಗಿ ಮಾಡಿದನೆಂದರೆ ಆತನೊಡನೆ ಐಕ್ಯ ದೊರೆಯುತ್ತದೆ. ಹೋರಾಡಿ ಸ್ವಲ್ಪ. ತನಗಾಗಿ ಸುತ್ತಿ ಬಳಸಾಡುತ್ತಿರುವುದನ್ನು ನೋಡಿದರೆ ತಾಯಿಗೆ ಮರುಕ ಹುಟ್ಟಿಬಿಡುತ್ತದೆ. ಅವಿತುಕೊಂಡಿದ್ದ ತಾಯಿ ಹೊರಕ್ಕೆ ಬಂದು ತೋರಿಸಿಕೊಂಡು ಬಿಡುತ್ತಾಳೆ. ಸ್ವಲ್ಪ ಹೋರಾಡಿ, ಸ್ವಲ್ಪ ಕಷ್ಟಪಡಿ. ಭಗವಂತನ ನಾಮ ಬೀಜದಲ್ಲಿ ಬಹಳ ಶಕ್ತಿ ಇದೆ. ಅದು ಅವಿದ್ಯೆಯನ್ನು ನಾಶ ಮಾಡಿಬಿಡುತ್ತದೆ. ಈ ದಿವ್ಯ ವಾಕ್ಯಗಳ ಮನನ ಮಾಡ್ತಾ ಮಾಡ್ತಾ
ಭಗವಂತನನ್ನು ಪಡೆಯಲಿಕ್ಕಾಗಿ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದಾದರೆ ಎಲ್ಲ ಸದ್ಗುಣಗಳು ನಮ್ಮ ಹತ್ತಿರ ಬರ್ತವೆ. ವ್ಯಕ್ತಿಯ ಉದ್ಧಾರ, ಸಮಾಜದ ಉದ್ಧಾರ ಭಗವಂತನಲ್ಲಿರುವ ಶ್ರದ್ಧೆಯ ಪುನಃ ಪ್ರತಿಷ್ಠಾಪನೆಯಿಂದ ಮಾತ್ರ ಸಾಧ್ಯ. ಹಾಗಾಗಲಿ. ಆ ಬಗ್ಗೆ ನಾವು ನಿತ್ಯ ಪ್ರಾರ್ಥನೆ ಮಾಡ್ತೇವೆ, ಎಲ್ಲರಿಗೂ ಶುಭವಾಗಲಿ, ಒಳಿತಾಗಲಿ. ಶ್ಲೋಕ ಇದೆ, ಅದರದ್ದು ಮನಃಪೂರ್ವಕವಾಗಿ ಮಾಡ್ತೇವೆಯೇ? ಈ ಪ್ರಕೃತಿಯ ವೈಚಿತ್ರ್ಯಗಳನ್ನೆಲ್ಲ ನಿಗ್ರಹಿಸಲಿಕ್ಕೆ ದೇವರಿಗೆ ಸಾಧ್ಯ ಇಲ್ಲವೇ? ಪ್ರಾರ್ಥನೆ ಎಷ್ಟು ಜನ ಮಾಡ್ತಾರೆ? ಎಷ್ಟು ಜನ ಧಾರ್ಮಿಕ ಗುರುಗಳು ಇದಕ್ಕೆ ಪ್ರಾರ್ಥನೆ ಮಾಡುವ ಅಂತ ಹೇಳ್ತಾರೆಯೇ? ಅಂದರೆ ನಮ್ಮ ಭಕ್ತಿ ಶ್ರದ್ಧೆ ಎಷ್ಟು ದುರ್ಬಲ. ಬಾಕಿಯವರು ಇರಲಿ, ಸಾಧುಗಳು ಅಂದರೆ ದೇವರ ದಾರಿಯಲ್ಲಿ ನಡೀತಕ್ಕಂಥ ವ್ಯಕ್ತಿಗಳು ಇದನ್ನು ಎಷ್ಟು ಮಟ್ಟಿಗೆ ಹೇಳ್ತಾರೆ ಅಂದರೆ ನಮ್ಮದು ಎಷ್ಟು ದುರ್ಬಲವಾದ ಭಕ್ತಿ ಶ್ರದ್ಧೆ. ಇಡೀ ಜಗತ್ತನ್ನೇ ಪರಿವರ್ತಿಸಬಹುದು. ಪ್ರಕೃತಿಯ ಶಕ್ತಿ ಪ್ರಕೃತಿಯ ಭಗವಂತನ ಕೈಯಲ್ಲಿ ಉಂಟು. ಆ ಭಗವಂತನನ್ನು ಗಟ್ಟಿ ಹಿಡ್ಕೊಂಡು ಇಡೀ ಜನಾಂಗದಲ್ಲಿ ಸದ್ಭಾವನೆಗಳ ಪ್ರಸಾರವಾದರೆ ಒಂದು ಎಳ್ಳಷ್ಟು ಪ್ರಕೃತಿ ತೊಂದರೆ ಕೊಡುವುದೇ ಇಲ್ಲ. ಅದರ ಅಭಾವದಿಂದ ಈ ದುಸ್ಥಿತಿ ಬರ್ತಾ ಇದೆ. ಎಲ್ಲ ಸೈಂಟಿಫಿಕಲಿ ಓರಿಯೆಂಟೆಡ್, ರ್ಯಾಷನಲ್ಲಿ ಇನ್ಕ್ಲೈನ್ಡ್, ಪೊಲಿಟಿಕಲ್ಲಿ ಮೋಟಿವೇಟೆಡ್ ಅಷ್ಟೇ. ಇದರಿಂದ ದುರ್ಗತಿ. ಅದರಿಂದ ಧರ್ಮದ ಪುನರುತ್ಥಾನವಾಗಬೇಕು. ಭಗವಂತನಲ್ಲಿ ಶ್ರದ್ಧಾಭಕ್ತಿ ವೃದ್ಧಿಯಾಗಬೇಕು. ವ್ಯಕ್ತಿತ್ವ ನಿರ್ಮಾಣದಲ್ಲಿ ಈ ಸ್ವವ್ಯಕ್ತಿತ್ವ ಚಿತ್ರ ನಿರ್ಮಾಣದಿಂದ ಉಂಟಾಗುವ ತೊಂದರೆಗೆ ಅದನ್ನು ಆಧ್ಯಾತ್ಮಿಕ ಹಿನ್ನೆಲೆ ದಿವ್ಯತ್ವ ಅಥವಾ ದೈವಿಕತೆ, ಪ್ರತಿಯೊಬ್ಬ ವ್ಯಕ್ತಿಯ ಅಂತರದ ಆಳದಲ್ಲಿ ದಿವ್ಯ ಜ್ಯೋತಿ ಇದೆ. ಜಾತಿ ಮತ್ತು ಕುಲಗೋತ್ರ ಭೇದವಿಲ್ಲದೆ ಅವನಿದ್ದಾನೆ ಅಲ್ಲಿ. ಅದನ್ನು ತಿಳಿದುಕೊಂಡದ್ದಾದರೆ ಜೀವಿ ಅವನಿಗೆ ಪ್ರಾಮಾಣಿಕನಾಗಿ ವರ್ತಿಸುವ ಕಲೆಯನ್ನು ಕಲಿತ್ಕೊಂಡ್ರೆ ಉದ್ಧಾರದ ಹೆದ್ದಾರಿಯಲ್ಲಿ ಮುನ್ನಡಿತಾನೆ. ಈ 5 ದಿನಗಳ ಕಾಲ ಇಲ್ಲಿಗೆ ನನ್ನನ್ನು ಬರಮಾಡಿಕೊಂಡು ಈ ವಿಚಾರಗಳನ್ನು ತಿಳಿಸುವುದಕ್ಕೆ ಅವಕಾಶ ಮಾಡಿಕೊಟ್ಟು, ಪ್ರೀತಿಯಿಂದ ಕರೆ ಕೊಟ್ಟು ನನ್ನನ್ನು ಇಲ್ಲಿಗೆ ಕರೆಸಿಕೊಂಡು ಅವಕಾಶ ಮಾಡಿಕೊಟ್ಟಿದ್ದಾರೆ ಗೋಖಲೆ ಸಾರ್ವಜನಿಕ ಸಂಸ್ಥೆಯ ಅಧಿಕಾರಿಗಳು. ನನಗೆ ಬಹಳ ಸಂತೋಷವಾಗಿದೆ. ಯಾಕಂದರೆ ನನ್ನ ಭಾವನೆಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುವ ಒಂದು ಅವಕಾಶ. ನನಗೆ ಪ್ರಿಯವಾದಂಥ ಈ ವೇದಾಂತದ ಭಾವನೆಗಳಾಗಲಿ, ಸಮಸ್ತ ಧರ್ಮಗಳು ಕೂಡ ಅವರಲ್ಲಿ ಎಷ್ಟೇ ವ್ಯತ್ಯಾಸ ಇದ್ದರೂ ಕೂಡ ಗುರಿ ಒಂದೇ. ಮತ್ತು ಯಮ ನಿಯಮಗಳನ್ನು ಹೆಚ್ಚು ಕಡಿಮೆ ಎಲ್ಲರೂ ಹೇಳಿರುವುದರಿಂದ ಎಲ್ಲರಿಗೂ ಶುಭವಾಗಬೇಕು, ಮಂಗಲವಾಗಬೇಕು, ಅವರವರು ನಿಂತ ಸ್ಥಾನದಿಂದ ಅವರು ಏರುವುದಕ್ಕೆ ಯಾವುದು ಪ್ರೇರಕವಾಗಬಹುದು ಎನ್ನುವ ವಿಚಾರ ನನ್ನ ಮನಸ್ಸನ್ನು ಆಕರ್ಷಿಸಿದ್ದರಿಂದ ಆ ವಿಚಾರ ನಾನು ಮಾಡಿದ್ದನ್ನು ನಿಮ್ಮ ಮುಂದೆ ಇಡಲಿಕ್ಕೆ ಪ್ರಯತ್ನ ಮಾಡಿದ್ದು. ಅದಕ್ಕೊಂದು ಅವಕಾಶ ಸಿಕ್ಕಿದ್ದರಿಂದ ನನಗೆ ತುಂಬ ಸಂತಸವಾಗಿದೆ. ಆಮೇಲೆ ನೀವೆಲ್ಲರೂ ಕೂಡ ಇಷ್ಟೊಂದು ಆಸಕ್ತಿಯಿಂದ, ಏಕಾಗ್ರಚಿತ್ತತೆಯಿಂದ ಈ ವಿಚಾರಗಳನ್ನು ಕೇಳಿದ್ದೀರಿ. ಇದು ಮನಸ್ಸಿಗೆ ಸಂತೋಷವನ್ನು ಕೊಟ್ಟಿದೆ. ಈ ಸಾರ್ವಜನಿಕ ಸಂಸ್ಥೆ ಋಷಿ ಸದೃಶ ವ್ಯಕ್ತಿಯಾದ ದೇವಿಜಿ ಜಗತ್ತಿಗೆ ಸಂತೋಷವನ್ನೇ ಹಂಚಿದರು. ರಾಮಸ್ವಾಮಿಯವರು ಮಾತಾಡ್ತಾ ಹೇಳಿದರು, ತಾನು ಕಷ್ಟವನ್ನೇ ಅದನ್ನು ಗಣನೆಗೆ ತೆಗೆದುಕೊಳ್ಳದೆ ಸದ್ವಿಚಾರಗಳ ಪ್ರಸಾರದಲ್ಲಿ ಅಂಥ ಅದ್ಭುತ ಕಾರ್ಯವನ್ನು ಮಾಡಿ ಹೋದರು. ಅವರ ಇಂಟೆನ್ಷನ್, ಅವರ ಒಂದು ಅಭಿಸ್ಸೆ ಅಥವಾ ಅವರ ಒಂದು ಆಶಯ ಅದು ಇಂದೂ ಕೂಡ ವಿಶೇಷ ರೀತಿಯಲ್ಲಿ ಬೆಂಗಳೂರಿನ ಮಹಾಜನರಿಗೆ ನಾನಾ ಕಾರ್ಯಕ್ರಮಗಳ ಮೂಲಕ ತಿಳಿತಾ ಇರುವುದು ಸಂತೋಷದ ವಿಚಾರ. ನಿಮಗೆಲ್ಲರಿಗೂ, ನಿಮ್ಮಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಆ ಭಗವಂತನ ಆಶೀರ್ವಾದ ಬರಲಿ. ನಿಮ್ಮ ಶ್ರದ್ಧಾಭಕ್ತಿ ವೃದ್ಧಿಯಾಗಲಿ, ಧರ್ಮಕ್ಕೆ ಜಯವಾಗಲಿ, ಜನರಲ್ಲಿ ಎಲ್ಲೆಲ್ಲೂ ಕೂಡ ಶಾಂತಿ ನೆಲೆಸಲಿ, ಒಳಿತಾಗಲಿ, ಶುಭವಾಗಲಿ, ಒಳಿತಾಗಲಿ, ಶುಭವಾಗಲಿ ಅಂತ ಹಾರೈಸಿ ಈ ಮಾತುಗಳನ್ನು ಮುಕ್ತಾಯಗೊಳಿಸ್ತೇನೆ. ಧನ್ಯವಾದ. ನಮಸ್ಕಾರ. ವಂದನಾರ್ಪಣೆ ಅನ್ನೋದಕ್ಕಿಂತ ಕೃತಜ್ಞತೆ ಅರ್ಪಣೆ ಅಂತ ಅಷ್ಟೇ ಹೇಳಬಹುದು. ಮೊದಲನೇದಾಗಿ ನಾನು ಪ್ರವಚನಮಾಲೆಯ ಪ್ರಾರಂಭದಲ್ಲಿಯೇ ಅರಿಕೆ ಮಾಡಿದ ಹಾಗೆ ಈ ಪ್ರವಚನಮಾಲೆಯ ಪ್ರಾಯೋಜಕರು ನಮ್ಮ ಮಿತ್ರರು, ಹಿತೈಷಿಗಳು ಆದ ಶ್ರೀ ಆನಂದ್ ಅವರು ತಮ್ಮ ಪಿತಾಮಹರಾದ ಸುಬ್ಬಾಶಾಸ್ತ್ರಿಗಳ
ಹೆಸರಿನಲ್ಲಿ ಈ ಪ್ರವಚನ ಮಾಲೆಯ ಪ್ರಯೋಜನ ಮಾಡಿದ್ದಾರೆ. ಜೊತೆಯಲ್ಲಿ ಬೆಂಗಳೂರಿನ ಸಾಯಿ ಗ್ರೇಸ್ ಫೌಂಡೇಶನ್ ಆ ಟ್ರಸ್ಟಿನ ಗಂಗಾಧರ ಶೆಟ್ಟಿ ಅವರು ಈ ಕಾರ್ಯಕ್ರಮಕ್ಕೆ ನೆರವಾಗಿದ್ದಾರೆ. ಮತ್ತು ಈ ಕಾರ್ಯಕ್ರಮದ ಯೋಜನೆಯಲ್ಲಿ ಪೂಜ್ಯ ಸ್ವಾಮೀಜಿಯವರನ್ನು ಕಾರ್ಯಕ್ರಮಕ್ಕೆ ಕರ್ಕೊಂಡು ಬರೋದು, ಅವರ ಸ್ಥಾನಕ್ಕೆ ವಾಪಸ್ ತಲುಪಿಸೋದು, ಈ ವಾಹನ ವ್ಯವಸ್ಥೆಯ ಅನಿವಾರ್ಯತೆ ಕೂಡ ಇತ್ತು. ಆ ವಾಹನ ವ್ಯವಸ್ಥೆಯನ್ನು ನಮ್ಮ ಮಿತ್ರರಾದ ಶ್ರೀ ರಾಮಚಂದ್ರ ಅವರು ಪ್ರಖ್ಯಾತ ಆರ್ಕಿಟೆಕ್ಟು ಹಾಗೂ ಡಿವೋಟಿ ಅವರು ಮತ್ತು ನಮ್ಮ ಈ ಸಂಸ್ಥೆಯ ಕಾರ್ಯಕರ್ತರೇ ಆದ ಶ್ರೀ ಕೇಶವಮೂರ್ತಿ ಅವರು ಸ್ವಾಮಿಗಳಿಗೆ ವಾಹನ ವ್ಯವಸ್ಥೆ ಮಾಡಿ ನಮ್ಮ ಕೃತಜ್ಞತೆಗೆ ಪಾತ್ರರಾಗಿದ್ದಾರೆ. ಈ ಎಲ್ಲರಿಗೂ ತಮ್ಮ ಪರವಾಗಿ ಗೋಖಲೆ ಸಂಸ್ಥೆಯ ಪರವಾಗಿ ಕೃತಜ್ಞತೆಯನ್ನು ಅರ್ಪಿಸ್ತೇನೆ. ಇನ್ನು ಸ್ವಾಮಿಗಳ ಪ್ರವಚನದ ಬಗ್ಗೆ ಹೇಳೋದೇನು ಇಲ್ಲ. ಒಂದು ಅಂಶ ಏನು ಹೇಳಬೇಕು ಅಂತ ಹೇಳಿದ್ರೆ, ಸ್ವಾಮಿಗಳು ಕೇವಲ ಏನೋ ಒಂದು ಕೆಲವು ವಿಷಯಗಳಿಗೆ ಸಂಬಂಧಪಟ್ಟ ಶಾಸ್ತ್ರ ವಿಚಾರವನ್ನು ಅಲ್ಲಿಂದ ಇಲ್ಲಿಂದ ಸಂಗ್ರಹ ಮಾಡಿ ನಮಗೆ ದಾಟಿಸೋದು ಅವರ ಕ್ರಮ ಅಲ್ಲ. ಕಳೆದ 50 ವರ್ಷಗಳ ಅವರ ವಿರಕ್ತ ಜೀವನದಲ್ಲಿ ಪ್ರತಿದಿನವೂ 10 ಜನ ಸಾಧಕರು ಜಿಜ್ಞಾಸುಗಳು ಅವರ ಹತ್ರ ಬರ್ತಾರೆ. ಹೀಗಾಗಿ ಸಾಮಾನ್ಯ ಜಿಜ್ಞಾಸುಗಳಿಗೆ ಸಾಧಕರನ್ನು ಯಾವ ಪ್ರಶ್ನೆಗಳು ಬಾಧಿಸ್ತವೆ ಇವುಗಳಿಗೆ ಬುದ್ಧಿಸಮ್ಮತವಾದ ಮತ್ತು ಅನುಭವ ಸಮ್ಮತವಾದ ಹಾಗೂ ಶಾಸ್ತ್ರಾಧಾರಿತವಾದ ಪರಿಹಾರವನ್ನು ಕೊಡೋ ದಿಕ್ಕಿನಲ್ಲಿ ಸ್ವಾಮಿಗಳು ಸತತವಾಗಿ ಚಿಂತನ ಮಂಥನ ಮಾಡಿ ಮಾರ್ಗದರ್ಶನ ಮಾಡ್ತಾರೆ. ಇದರಿಂದಾಗಿ ಅವರ ಸತ್ಸಂಗಗಳು ನಮಗೆಲ್ಲ ಬಹಳ ಸಮೀಪದವಾಗ್ತವೆ. ಇನ್ನು ಅವರು ಹೇಳುವ ವಿಚಾರದ ಬಗ್ಗೆ ಅಂತೂ ಅವರು ಹೇಳ್ತಾ ಇದ್ದರೆ, ಈ ಸಾಧನಾ ಪಥಕ್ಕಿಂತ ಹೆಚ್ಚು ವೈಜ್ಞಾನಿಕವಾದದ್ದು ಬೇರೆ ಯಾವುದೂ ಇಲ್ಲ ಅನ್ನುವ ಭರವಸೆ ನಮಗೆ ಮೂಡುತ್ತೆ. ಅದು ಶಾಸ್ತ್ರಗಳಲ್ಲಿ ಸಂತವಾಣಿಯಲ್ಲಿ ಬಗೆಬಗೆಯಾಗಿ ನಾವು ಕೇಳ್ತೇವೆ. ಭಾಗವತದಲ್ಲಿ ಒಂದು ಮಾತು ಬರುತ್ತೆ, ನಮ್ಮ ಈ ನರದೇಹ ನೌಕೆಯ ಹಾಗೆ, ಹರಿಕೃಪೆ ಅದಕ್ಕೆ ಅನುಕೂಲವಾದ ಗಾಳಿಯ ಹಾಗೆ, ಮತ್ತು ಅದರ ಕರ್ಣಧಾರ ಗುರು ಅಂತ. ಈ ನೌಕೆಯನ್ನು ಬಳಸಿಕೊಂಡು ನಾವು ಭವಾಬ್ಧಿಯನ್ನು ದಾಟಬೇಕು ಅಂತ. ಮತ್ತು ಇದು ಒಂದು ವಿಚಾರ ಸಮ್ಮತವಾದ್ದು ಅನ್ನೋದು ಇರಲಿ, ಆದರೆ ನಾವು ವಸ್ತುನಿಷ್ಠವಾಗಿ ಯೋಚನೆ ಮಾಡುವಾಗ ಇದು ಎಂಥ ಅದ್ಭುತವಾದ ಪ್ರಕ್ರಿಯೆ ಅಂತ ಕೂಡ ನಮ್ಮ ಮನಸ್ಸಿಗೆ ತಾಗದೇ ಇರೋದಿಲ್ಲ. ಅದನ್ನು ಸಂತರು ಬಗೆಬಗೆಯಾಗಿ ಹೇಳ್ತಾರೆ. ಸಂತ ತುಕಾರಾಮರು ಹೇಳ್ತಾರೆ, ಈ ಒಂದು ಎಳ್ಳು ಕಾಳಿನಷ್ಟು ನಮ್ಮ ಧ್ಯಾನದಲ್ಲಿ ವಿಶ್ವಂಭರನಾದ ಪರಮಾತ್ಮ ಅಡಗಿರ್ತಾನಲ್ಲ, ನಮ್ಮ ಒಂದು ಎಳ್ಳು ಕಾಳಿನಷ್ಟು ಧ್ಯಾನದಲ್ಲಿ ವಿಶ್ವಂಭರನಾಥ ಪರಮಾತ್ಮ ಅಡಗಿರ್ತಾನಲ್ಲ, ತಿಳಾ ಏವಡೆ ಬಾಂಧೂನಿಗರ್ ಆಂತರಾಹೇ ವಿಶ್ವಂಭರ. ಇದು ತುಕಾರಾಮರು ಹೇಳುವ ಮಾತು. ಇದನ್ನು ಬೇರೆ ಬಗೆಬಗೆಯಾಗಿ ಸಂತರು ಹೇಳ್ತಾರೆ. ವಿವೇಕ, ಸಮಾಧಾನ, ಆತ್ಮಧ್ಯಾನ ಇವು ತೀಕ್ಷ್ಣವಾದ ಶಸ್ತ್ರಗಳು. ಇವುಗಳನ್ನು ಬಳಸಿ ನಾವು ಆಂತರಿಕ ಶತ್ರುಗಳನ್ನು ಜಯಿಸಬೇಕು. ಆಗ ಕಿಂಕರತ್ವ ಹೋಗಿ ಶಂಕರತ್ವ ಬರುತ್ತೆ. ಇದನ್ನು ಜಂಗಮ ಮಹಾರಾಜರು ಈಗ 150 ವರ್ಷ ಹಿಂದೆ ಹೇಳಿದರು. ಹೀಗೆ ಈ ಸಂತವಾಣಿ ನಮಗೆ ಬಹಳ ಪ್ರೇರಣೆಯನ್ನು ಕೊಡುತ್ತೆ, ಬಲ ಕೊಡುತ್ತೆ. ಇದನ್ನು ನಮಗೆ ಬಹಳ ಮನಮುಟ್ಟುವಂತೆ, ಬಹಳ ಕಾಲ ನಮ್ಮ ಮನಸ್ಸಿನಲ್ಲಿ ಉಳಿಯುವಂತೆ ಪೂಜ್ಯ ಸ್ವಾಮೀಜಿಯವರು ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ಕೃತಜ್ಞತೆ ಮಾತಿನಲ್ಲಿ ಹೇಳೋದರಲ್ಲಿ ಏನು ಅರ್ಥ ಇಲ್ಲ, ಅವರು ಅದನ್ನು ನಿರೀಕ್ಷೆನೂ ಮಾಡೋದಿಲ್ಲ. ಅವರು ಹೇಳಿದ ಸದ್ವಿಚಾರವನ್ನು ನಾವೊಬ್ಬೊಬ್ಬರು ಅಂತರ್ಗತ ಮಾಡಿಕೊಂಡು ನಮಗೆ ಶಕ್ಯವಾದ ವೇಗದಲ್ಲಿ ನಾವು ಅದನ್ನು ಅನುಸಂಧಾನ ಮಾಡಿದರೆ ಆಗ ಸ್ವಾಮಿಗಳಿಗೆ ಕೃತಜ್ಞತೆ ಸಲ್ಲಿಸಿದ ಹಾಗೆ ಆಗತ್ತೆ. ಅವರು ಅದನ್ನೇ ನಮ್ಮಿಂದ ಅಪೇಕ್ಷೆ ಮಾಡ್ತಾರೆ. ಇಷ್ಟು ನಿವೇದಿಸಿ
ಈ ಪ್ರವಚನ ಮಾಲೆಗೆ ಅಷ್ಟು ದೂರದಿಂದ ಬಂದು ಈ ಪರ್ಯಾಯವನ್ನು ನಡೆಸಿಕೊಟ್ಟ ಸ್ವಾಮೀಜಿಯವರಿಗೆ ಗೋಖಲೆ ಸಂಸ್ಥೆಯ ಪರವಾಗಿ ತಮ್ಮೆಲ್ಲರ ಪರವಾಗಿ ನಮ್ರವಾದ ಪ್ರಣಾಮಗಳನ್ನು ಕೃತಜ್ಞತೆಯನ್ನು ಅರ್ಪಿಸ್ತೇನೆ.